ಆಕಾಶವಾಣಿ ಆಸ್ತಿ ತೆರಿಗೆ ಪಾವತಿ ಮತ್ತು ಈ ಸೊತ್ತು ಈ ವಿಷಯ ಕುರಿತು ಭದ್ರಾವತಿ ನಗರಸಭೆಯ ಆಯುಕ್ತರಾದ ಪ್ರಕಾಶ್ ಚೆನ್ನಪ್ಪನವರ್ ಹಾಗೂ ಕಂದಾಯ ಅಧಿಕಾರಿಗಳಾದ ರಮೇಶ್ ಎಸಿ ಅವರೊಂದಿಗೆ ಸಂವಾದ. ಇವರೊಂದಿಗೆ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಕೇಳುಗರೆ, ನಮ್ಮಲ್ಲಿ ಭಾಳಷ್ಟು ಜನರು ಸೈಟ್ಗಳನ್ನು ಹೊಂದಿರ್ತಾರೆ, ಇಲ್ಲ ಮನೆಯನ್ನು ಕಟ್ಕೊಂಡಿರ್ತಾರೆ. ಇಂತಹ ಮನೆ ಕಟ್ಟಿದವರಿಗಿರ್ಬೋದು, ಸೈಟ್ ತೊಗೊಂಡವರಿಗಿರ್ಬೋದು, ಪ್ರತಿ ವರ್ಷಕ್ಕೆ ಒಂದು ಸಾರಿ ಅದಕ್ಕೆ ಸಂಬಂಧಪಟ್ಟಂತಹ ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ. ಇಂದು ನಾವು ಭದ್ರಾವತಿ ನಗರಸಭೆಯ ವ್ಯಾಪ್ತಿಯಲ್ಲಿ ತೆರಿಗೆ ಪ್ರಕ್ರಿಯೆ ಹೇಗೆ ನಡೀತಾ ಇದೆ, ಯಾರ್ಯಾರು ಹೇಗೆ ತೆರಿಗೆ ಕಟ್ಟಬೇಕು, ಈ ಎಲ್ಲ ಮಾಹಿತಿಯನ್ನು ಕೊಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಭದ್ರಾವತಿ ನಗರಸಭೆಯ ಆಯುಕ್ತರಾದಂತಹ ಪ್ರಕಾಶ್ ಚೆನ್ನಪ್ಪನವರ್. ಪ್ರಕಾಶ್ ಚೆನ್ನಪ್ಪನವರ ನಮಸ್ಕಾರ. ನಮಸ್ಕಾರ ಸರ್. ಹಾಗೂ ನಮ್ಮೊಟ್ಟಿಗಿದ್ದಾರೆ ಕಂದಾಯ ಅಧಿಕಾರಿಗಳಾದಂತಹ ರಮೇಶ್ ಎಸಿ ಅವರು ಕೂಡ. ರಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ಚೆನ್ನಪ್ಪನವರೇ, ನಮ್ಮ ಕೇಳೋರಿಗೆ ಹೇಳೋಣ, ಆಸ್ತಿ ತೆರಿಗೆ ಯಾಕೆ ಕಟ್ಟಬೇಕು? ನಗರಸಭೆಯಲ್ಲಿ ಆಗ್ತಿರ್ತಕ್ಕಂಥ ತೆರಿಗೆ ನಿರ್ವಹಣೆ ಮಾಡಲು, ಬೀದಿ ದೀಪ ನಿರ್ವಹಣೆ, ಸ್ವಚ್ಛತಾ ಇವೆಲ್ಲವನ್ನೂ ನಾವು ನಿರ್ವಹಣೆ ಮಾಡಲಿಕ್ಕೆ ಪ್ರತಿಯೊಬ್ಬ ನಾಗರಿಕರು ತಮ್ಮ ಆಸ್ತಿಗಳ ತೆರಿಗೆಯನ್ನು ಒಟ್ಟು ಮೂಲಭೂತ ಸೌಕರ್ಯ ಕೊಡಲಿಕ್ಕೆ ಕಟ್ಟಬೇಕಾಗ್ತದೆ. ಅಂದರೆ ಯಾರು ನಗರಸಭೆಯ ವ್ಯಾಪ್ತಿಯಲ್ಲಿ ಇದ್ದಾರೋ ಅವರೆಲ್ಲರೂ ಕೂಡ ಅವರಿಗೆ ಮೂಲಭೂತ ಸೌಕರ್ಯಗಳು ಬೇಕು ಅಂತಂದರೆ ತೆರಿಗೆ ಕಟ್ಟಲೇಬೇಕು ಸರ್ಕಾರಕ್ಕೆ. ಅಂದರೆ ಅವರು ಕಟ್ಟುವಂತಹ ತೆರಿಗೆಯಿಂದಾಗಿ ಅವರಿಗೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಡ್ತೀರಿ. ಈಗ ಕಂದಾಯವನ್ನು ಕಟ್ಟೋದು ವರ್ಷಕ್ಕೆ ಒಂದು ಸಾರಿ ಅಂತ. ರಮೇಶ್ ಅವರೇ, ತಾವು ಕಂದಾಯ ಅಧಿಕಾರಿಗಳು, ಈ ಯಾವ್ಯಾವ ರೀತಿಯ ಜಾಗಗಳಿಗೆ ಯಾವ್ಯಾವ ರೀತಿ ಕಂದಾಯವನ್ನು ಹಾಕ್ತೀರಿ ಸರ್? ನಮಗೆ ಏನೈತೆ ಅಂದರೆ ಸಬ್ ರಿಜಿಸ್ಟ್ರಿ ಆಫ್ ವ್ಯಾಲ್ಯೂ ಪ್ರಕಾರ ನಾವು ರೇಟ್ ಫಿಕ್ಸ್ ಮಾಡಿದ್ದೀವಿ ಸರ್. ಆ ಏರಿಯಾ ವೈಸ್ ರೇಟ್ ಫಿಕ್ಸ್ ಮಾಡಿದ್ದೀವಿ. ಅವರು SR ರೇಟ್ ಫಿಕ್ಸ್ ಮಾಡಿದ್ರೆ ಆ ರೇಟಿನ ಮೇಲೆ ನಾವು ಕಂದಾಯ ಫಿಕ್ಸ್ ಮಾಡ್ತೀವಿ ಸರ್. ವೆರೈಟಿ ಜಾಗಗಳಿಗೆ ಅಲ್ಲಿ ತಕ್ಕನಾಗಿ ನಾವು ಕಂದಾಯ ಫಿಕ್ಸ್ ಮಾಡ್ತೀವಿ. ನಗರಸಭೆ ವ್ಯಾಪ್ತಿಗೆ ಮನೆಗಳಿಗೆ ನಾವು ಕಂದಾಯ ಫಿಕ್ಸ್. ಈಗ ಬಹಳಷ್ಟು ತೋಟಗಳು ಕೂಡ ನಗರಸಭೆ ವ್ಯಾಪ್ತಿಯಲ್ಲಿ ಇರುತ್ತೆ, ಅವಕ್ಕೆಲ್ಲ ಕಂದಾಯ ಇಲಾಖೆಯಿಂದ ಅದು ರೆವಿನ್ಯೂ ಜಾಗ ಬರಲ್ಲ ಸರ್. ತೋಟದಲ್ಲಿ ಮನೆ ಕಟ್ಕೊಂಡಿರ್ತಾನೆ, ಆವಾಗ ಅದು ಫಾರ್ಮರ್ ಹೌಸ್ ಅಂತಂದು ನಾವು ಅದಕ್ಕೆ ಹಾಕ್ಲಿಕ್ಕೆ ಅವಕಾಶ ಇದೆ ಸರ್. ಬಟ್ ಅವ್ರ ತೋಟ ಬರ್ತದೆ. ಅದು ಜಮೀನು ಅಂತ ಪೂರ್ತಿ ಆಯ್ತಪ್ಪ ಅಂದ್ರೆ ಜಮೀನು ಅಂದ್ರೆ ಈಗ ಒಂದು 2 ಎಕರೆ ಜಮೀನು ಇರುತ್ತಪ್ಪ, ಆ 2 ಎಕರೆ ಜಮೀನಿನಲ್ಲಿ ಒಬ್ಬರು ಮನೆ ಕಟ್ಕೊಂಡಿರ್ತಾನೆ, ಅದು ನಿಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಇರುತ್ತೆ. ಅಂಥವನು ಕೂಡ ತೆರಿಗೆಯನ್ನು ಕಟ್ಟಬೇಕಾ? ಮನೆಗೆ ಮಾತ್ರ ನಾವು ಟ್ಯಾಕ್ಸ್ ಫಿಕ್ಸ್ ಮಾಡಲಿಕ್ಕೆ ಅವಕಾಶ, ಮನೆ ತೆರಿಗೆಯನ್ನು ಕಟ್ಟಲೇಬೇಕಾಗುತ್ತೆ. ಇನ್ನು ಸೈಟಿನ ಬಗ್ಗೆ ಬರೋಣ. ಸೈಟಿನ ಬಗ್ಗೆ ಬಂದಾಗ ಒಂದೊಂದು ಏರಿಯಾದ SR ವ್ಯಾಲ್ಯೂ ಒಂದೊಂದು ರೀತಿಯಲ್ಲಿ ಇರುತ್ತೆ, ಸಬ್ ರಿಜಿಸ್ಟ್ರಿ ಬೇರೆ ಬೇರೆ ಇರುತ್ತೆ. ಈಗ ತಮ್ಮಲ್ಲೇ ನಿಮ್ಮಲ್ಲಿ ಏನಾದರೂ ABCD ಅಂತ ಏನಾದರೂ ಮಾಡಿದ್ದೀರಾ? ಅದು ಏರಿಯಾ ವೈಸ್ ಮಾಡಿವಿ ಸರ್. ಬೇರೆ ಬೇರೆ ಈಗ ವಾರ್ಡ್ ನಂಬರ್ 21 ಮೇನ್ ರೋಡು, NTB ರೋಡು, BH ರೋಡು, ಇವೆಲ್ಲ ಕಮರ್ಷಿಯಲ್ ಏನಿದೆ, ಕಮರ್ಷಿಯಲ್ ರೇಟೇ ಬೇರೆ ಇರ್ತದೆ. ಅದು ಹಿಂದ್ಗಡೆ ಬರ್ತಂತವಕ್ಕೆ ಮನೆಗಳಿಗೆ ತೆರಿಗೆ ಬರ್ತದೆ. ವಾಣಿಜ್ಯ ತೆರಿಗೆ ಬೇರೆ, ಮನೆ ತೆರಿಗೆ ರೇಟ್ ಡಿಫ್ರೆನ್ಸ್ ಇರ್ತದೆ. ಆ ಥರ ನಾವು ಟ್ಯಾಕ್ಸ್. ಈಗ ಒಂದಾಗುತ್ತೆ ರಮೇಶ್ ಅವರೇ, ನಮ್ಮಲ್ಲಿ ಮನೆ ಕಟ್ಕೊಂಡಿರೋದು ಒಂದು, ಇನ್ನು ಮನೆ ಕಟ್ಟದೆ ಖಾಲಿ ಸೈಟ್ಗಳು ಕೂಡ ಇರುತ್ತೆ. ಖಾಲಿ ಸೈಟ್ಗಳಿಗೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. ಹೌದು ಸರ್, ಖಾಲಿ ಸೈಟ್ಗಳಿಗೂ ಟ್ಯಾಕ್ಸ್ ಕಟ್ಟಬೇಕು ಸರ್. ಖಾಲಿ ಸೈಟ್ ಇದು ವಾಣಿಜ್ಯಕ್ಕೆ ಉಪಯೋಗಿಸ್ತಾ ಇದ್ದರೆ ವಾಣಿಜ್ಯಕ್ಕೆ ಕಟ್ಟಬೇಕು, ಇಲ್ಲ ವಸತಿ ಅಂತ ಹಂಗೆ ಬಿಟ್ಕೊಂಡಿದ್ರೆ ವಸತಿಗೆ ತಗೊಂತೀವಿ, ಅದಕ್ಕೂ ಟ್ಯಾಕ್ಸ್ ಕಟ್ಟಲೇಬೇಕು. ಈಗ ನಮ್ಮಲ್ಲಿ ಭಾಳಷ್ಟು ಜನರು ಹೇಳ್ತಾರಪ್ಪ, ಮನೆ ಟ್ಯಾಕ್ಸನ್ನು ಕಟ್ಟೋದು ಒಂದು ರೀತಿಯಲ್ಲಿ, ಸೈಟ್ ಟ್ಯಾಕ್ಸನ್ನು ಕಟ್ಟೋದು ಇನ್ನೊಂದು ರೀತಿಯಲ್ಲಿ. ಈಗ ನೀವು ಮನೆಯ ಟ್ಯಾಕ್ಸನ್ನು ವಿಂಗಡಣೆ ಮಾಡುವುದು ಯಾವ ರೀತಿಯಲ್ಲಿ ಮಾಡ್ತೀರಿ ಚೆನ್ನಪ್ಪನವ್ರೆ? ಈಗ ಒಬ್ಬನದ್ದು 1 ಫ್ಲೋರ್ ಇರುತ್ತೆ, 2 ಫ್ಲೋರ್ ಇರುತ್ತೆ, ಇಲ್ಲ 3 ಫ್ಲೋರ್ ಇರ್ಬೋದು. ಇಲ್ಲ ಅಂತಂದರೆ 30-40ಯಲ್ಲಿ ಕಟ್ಟೋ ಜಾಗದ ಸೈಜು ಮೆಜರ್ಮೆಂಟ್ಗಳು ಬೇರೆ, 60-40ಯಲ್ಲಿ ಕಟ್ಟುವಂತಹ ಮೆಜರ್ಮೆಂಟ್ಗಳು ಬೇರೆ. ಅಲ್ಲ, ಒಂದು ಮೆಜರ್ಮೆಂಟ್ ಏನೈತೆ ಆ ಪ್ರಕಾರ ಒಂದು ಕಟ್ಟಿದಂಥ ಅತಿ ಮೇಲೆ ನಾವು ಟ್ಯಾಕ್ಸ್ ಫಿಕ್ಸ್ ಮಾಡ್ತೀವಿ ಸರ್. ಅಂದರೆ ಸ್ಕ್ವೇರ್ ಫೀಟಿಗೆ ಹೌದು. ಅಂದ್ರೆ ಎಷ್ಟು ಚದುರದ ಮನೆ ಇದೆ ಅದ್ರ ಮೇಲೆ ಹಾಕ್ತೀರಿ ಅಂತಂದ್ಬಿಟ್ರಿ. ಸೆಲ್ಫ್ ಅಸೆಸ್ಮೆಂಟ್ ಇಲ್ಲ ಕಂದಾಯ ಅಧಿಕಾರಿಗಳು ಹೋಗಿ ಟ್ಯಾಕ್ಸ್ ಅನ್ನ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಸರ್. ಸ್ವತಃ ಅವನೇ ಬಂದು ಲೆಕ್ಕ ಮಾಡಿ ತುಂಬಿದ ಟ್ಯಾಕ್ಸ್. ಅದನ್ನ ನಾವು ಒಪ್ಕೊಳ್ಳೋದಿಲ್ಲ. ಆಮೇಲೆ ನಾವು ಹೋಗಿ ಅದು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಸರಿ ಇದ್ರೆ ಓಕೆ ಮಾಡ್ತೀವಿ, ಇಲ್ಲ ಅಂತ ಅಂದ್ರೆ ನಾವು ಟ್ಯಾಕ್ಸ್ ರಿವೈಸ್ ಮಾಡಿ ಫಿಕ್ಸ್ ಮಾಡ್ಕೊಡ್ತೀವಿ. ಕ್ಯಾಲ್ ಅಂದರೆ ಕಂಪಲ್ಸರಿ ಅಸೆಸ್ಮೆಂಟ್ ಲೋಕಲ್ ಬಾಡೀಸ್ ಅಂತ ನಾವು ಕ್ಯಾಲ್ ಮಾಡ್ತೀವಿ. ಕ್ಯಾಲ್ ಮಾಡಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಅವಂತ ಟ್ಯಾಕ್ಸ್ ಕಟ್ಟಿಸ್ಕೊತೀವಿ. ಅಂದರೆ ಇಲ್ಲಿ ನಮ್ಮ ಕೇಳೋರಿಗೆ ಹೇಳ್ಬೋಣ, ನಾನು ನನ್ನ ಪಾಡಿಗೆ ಒಂದು 15 ಚದರದ ಮನೆ ಇದ್ದರೆ 10 ಚದರದ ಮನೆ ಅಂತ ಡಿಕ್ಲೇರ್ ಮಾಡಿದೆ, ಟ್ಯಾಕ್ಸ್ ಕಟ್ಟಿದೆ ಅಂತಂದರೆ ಅವನಿಗೆ ಯಾವುದೇ ರೀತಿಯ ಕನ್ಸೆಷನ್ ಇಲ್ಲ. ನಿಮ್ಮ ಇನ್ಸ್ಪೆಕ್ಷನ್ಗೆ ಹೋದಾಗ
ಇಲ್ಲ. 15 ಚದರ ಇದ್ರೆ ನೀವು ವಿತ್ ಪೆನಾಲ್ಟಿ ಪೆನಾಲ್ಟಿ ಆಗ್ತೀವಿ. ಅವನು ತಪ್ಪು ಮಾಹಿತಿ ಕೊಟ್ಟಿದ್ದಾನೆ ನಮಗೆ ಅಂದ್ರೆ ನಾವು ಪೆನಾಲ್ಟಿ ಆಗ್ತೀವಿ ಅವ್ರಿಗೆ. ಈಗ ಒಂದಾಗುತ್ತೆ ಜನಪ್ರಧಾನ ಅಳತೆ ಮಾಡೋದು ಹೇಗೆ? ನಮ್ಮ ಕಂದಾಯ ಅಧಿಕಾರಿಗಳು, ಕಂದಾಯ ನಿರೀಕ್ಷಕರು ಅಧಿಕಾರಿಗಳು ಹೋಗಿ ಅಳತೆ ಮಾಡ್ಬಿಟ್ರೆ ಒಂದು. ಇಲ್ಲಿ ನೀವೇ ಹೇಳುವ ಪ್ರಕಾರ ಸ್ವಯಂ ಆಸ್ತಿ ತೆರಿಗೆ ಅವರೇ ನಾನೇ ಸೆಲ್ಫ್ ಅಸೆಸ್ಮೆಂಟ್ ಅನ್ನ ಮಾಡಿ ನಿಮಗೆ ಡಿಕ್ಲೇರ್ ಮಾಡ್ಕೊತೀನಿ. ಎಸ್ ಸರ್. ಅವ್ನು ಹೇಗೆ ಡಿಕ್ಲೇರ್ ಮಾಡ್ಕೋಬೇಕು? ಅವನೇ ಸ್ವಂತ ಒಂದು ಕಟ್ಟಡ ಕಟ್ಟಲಿಕ್ಕೆ ಪರ್ಮಿಷನ್ ತೊಗೊಂಡಿರ್ತಾನೆ. ಅದರ ಪರ್ಮಿಷನ್ ಪ್ಲಾನ್ ಇದಿರುತ್ತೆ, ಮೆಜರ್ಮೆಂಟ್ ಇರ್ತದೆ. ನಂದು ಎಷ್ಟು ಚದರ ಬಿಲ್ಡಿಂಗ್ ಇದೆ ಅಂತ ಆ ಚದರ ನಾನು ಮಾಡ್ಕೋಬಹುದು. ಇಲ್ಲಿ ಇನ್ನೊಂದು ಮನೆ ಅಂತ ಬಂದಾಗ ಹಲವಾರು ರೀತಿಯ ಮನೆಗಳನ್ನು ನೋಡ್ತೀವಿ. ಕೆಲವರು ರೆಡ್ ಆಕ್ಸೈಡ್ ಕಟ್ಟಿರ್ತಾರೆ, ಕೆಲವರು ವೆಟ್ರಿಫೈಡ್ ಹಾಕಿರ್ತಾರೆ, ಇನ್ನೂ ಕೆಲವರು ಗ್ರಾನೈಟ್ ಹಾಕಿರ್ತಾರೆ, ಇನ್ನೂ ಕೆಲವರು ಮಾರ್ಬಲ್ಗಳನ್ನು ಹಾಕಿರ್ತಾರೆ. ಎಲ್ಲದಕ್ಕೂ ಒಂದೇ ಥರ ಟ್ಯಾಕ್ಸ್ ಇಲ್ಲ ಸರ್. ಸಬ್ಮಿಷನ್ ವ್ಯಾಲ್ಯೂಯೇಷನಲ್ಲಿ ಕರಿಗಲ್ಲಿ ಗ್ರಾನೈಟ್ಗೆ ಬೇರೆ, ಅದೇ ಮಡ್ಡೆಗೆ ಬೇರೆ, ಹಂಚಿನ ಮನೆಗೆ ಬೇರೆ, ಆರ್ಸಿಸಿಗೆ ಬೇರೆ ಬೇರೆ ವಿವಿಧ ರೀತಿಯ ರೇಟ್ ದರಗಳನ್ನು ಫಿಕ್ಸ್ ಆಗಿದೆ. ಸಬ್ಮಿಷನ್ ವ್ಯಾಲ್ಯೂಯೇಷನ್ ಇರುತ್ತೆ, ಆ ವ್ಯಾಲ್ಯೂಯೇಷನ್ ಮೇಲೆ ನಾವು ಕಂದಾಯನ ನಿಗದಿ ಮಾಡ್ತೀವಿ. ಈಗ ನಾನು ನನ್ನ ಮನೆಗೆ ಇಂತಿಷ್ಟು ಟ್ಯಾಕ್ಸನ್ನು ಕಟ್ಟಬೇಕು ಅಂತ ನಾನು ಡಿಕ್ಲೇರ್ ಮಾಡ್ಕೋತೀನಿ ಅಂತಿದ್ರೆ ನನಗೆ ಆ ರೇಟ್ಗಳೆಲ್ಲ ಎಲ್ಲಿ ಸಿಗುತ್ತೆ? ನಮ್ಮ ಮುನ್ಸಿಪಾಲ್ಟಿಯಲ್ಲೇ ಸಿಗುತ್ತೆ ಸರ್. ಸಬ್ಮಿಷನ್ ಆಫೀಸ್ನಲ್ಲಿ ಸಿಗುತ್ತೆ. ನಾವು ಅನೌನ್ಸ್ ಮಾಡಿರ್ತೀವಿ ಸರ್ ನಮ್ಮ ರೇಟ್ ಎಷ್ಟಿದೆ ಅಂತೇಳಿ. ನಮ್ಮಲ್ಲಿ ಒಂದು ಬುಕ್ಲೆಟೇ ಇರುತ್ತೆ ಸಬ್ ಎಷ್ಟು ಕೊಟ್ಟರಂತ ಆ ರೇಟ್ ಅಂತ ಕೂಡ ನಾವು ಡಿಕ್ಲೇರ್ ಮಾಡ್ತೀವಿ. ಅದು ಆಲ್ರೆಡಿ ನಾವು ಏನು ರೇಟ್ ಫಿಕ್ಸ್ ಮಾಡಿರ್ತೀವಿ ಅದನ್ನ ಇದರಲ್ಲಿ ಅಪ್ಲೋಡ್ ಮಾಡ್ತೀವಿ ಸರ್. ಆನ್ಲೈನಲ್ಲಿ ನಾನು ಅದೊಂದು ಆ್ಯಪ್ ಅದರಲ್ಲಿ ಅಪ್ಲೋಡ್ ಮಾಡಿದ್ದೆ. ಯಾವ ಏರಿಯಾಗಳಿಗೆ ಎಷ್ಟು ರೇಟ್ ಸಬ್ಮಿಷನ್ ವ್ಯಾಲ್ಯೂಯೇಷನ್ ದರಗಳ ಪಟ್ಟಿಯನ್ನು ನಾವು ಅಪ್ಲೋಡ್ ಮಾಡಿರ್ತೀವಿ. ಈಗ ಆನ್ಲೈನ್ ಅಂತ ಅಂದ್ಬಿಟ್ರಿ, ಆನ್ಲೈನಲ್ಲಿ ನಾನು ನೋಡಬೇಕು ಅಂತಂದರೆ ಯಾವ ವೆಬ್ಸೈಟಿಗೆ ಹೋಗಿ ನೋಡಬೇಕಾಗುತ್ತೆ? ಅವರು ಸಿಟಿಜನ್ ಆನ್ಲೈನ್ ಅಂತ ಇರುತ್ತೆ ಸರ್. MRC ಇಂದ ಸಿಟಿಜನ್ ಆನ್ಲೈನ್ ಅಂತ ಒಂದು ವೆಬ್ಸೈಟ್ ಐತೆ, ಅದ್ರಾಗ ಹೋದ್ರೆ ನಿಮ್ಗೆಲ್ಲ ಡೀಟೇಲ್ಸ್ ಸಿಗುತ್ತೆ ಸರ್. ಈಗ ಸಿಟಿಜನ್ ಆನ್ಲೈನು ಆಲ್ ಓವರ್ ಕರ್ನಾಟಕ ಇರುವಂತಹ ಒಂದು ವೆಬ್ಸೈಟ್ ಇದೆ. MRC ಇಂದ ಇದು ಮಾಡಿಸಿದ್ದಾರೆ, ಲಾಂಚ್ ಮಾಡಿರೋದು. ಈಗ ನಾನು ಭದ್ರಾವತಿಯ ಒಂದು ಏರಿಯಾವನ್ನು ನೋಡ್ಕೋಬೇಕು, ಇಲ್ಲ ನಾನು ಶಿವಮೊಗ್ಗದ ಏರಿಯಾ ಇರ್ಬೋದು, ಯಾವುದೋ ಒಂದು ಮುನ್ಸಿಪಾಲ್ಟಿ ಏರಿಯಾವನ್ನು ನೋಡ್ಕೋಬೇಕು ಅಂತಿದ್ರೆ ನಾನು ಫಸ್ಟ್ ಯಾವ ಸೈಟ್ಗೆ ಹೋಗಿ ನೋಡಬೇಕು? ಸಿಟಿಜನ್ ಆನ್ಲೈನ್ಗೆ ಹೋಗಿ ನಮ್ಮ ನಗರಸಭೆ ಒಂದು ವೆಬ್ಸೈಟ್ ಐತಿ, ಅದಕ್ಕೆ ಹೋದ್ರೆ ನಮ್ದೆಲ್ಲ ಡೀಟೇಲ್ ಸಿಗುತ್ತೆ. ಎಲ್ಲ ನಗರಸಭೆಯದು ಸಿಗುತ್ತೆ. ನಗರಸಭೆ ಭದ್ರಾವತಿ ಬೆಂಗಳೂರು ಬರ್ತದೆ. ಯಾವ ಟೋಟಲ್ ಆಗಿ ನಮ್ಮ 308 ನಗರಸಭೆಯದ್ದು ಕೂಡ ಅವ್ರದೇ ಆದ ಆ ಊರಿಗೆ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದಾರೆ. ಫಸ್ಟ್ ಆ ಊರಿಂದ ವೆಬ್ಸೈಟ್ ನಾವು ಓಪನ್ ಮಾಡ್ಕೋಬೇಕು. ಆ ಓಪನ್ ಮಾಡ್ಕೊಂಡ್ಮೇಲೆ ಸಿಟಿಜನ್ ಆನ್ಲೈನ್ ಅಂತ ಬರುತ್ತೆ. ನಾವು ಕಂದಾಯನು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು, ನಮ್ದು ಎಷ್ಟು ಬರ್ತೈತಿ ಅಂತ ನೋಡ್ಕೋಬಹುದು. ಇದು ಅವರು ನೋಡ್ಕೊಳ್ಳೋದಕ್ಕೆ SR ವ್ಯಾಲ್ಯೂ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕಾಯ್ತು. ಈಗ ಮನೆ ಇದ್ದಾಗ ಮನೆಯ ಪ್ರತಿಯೊಂದು ಹೆಸರುಗಳು ಇಲ್ಲ PID ನಂಬರ್ಗಳು ಏನಾದರೂ ಬರುತ್ತೆ. ಪ್ರತಿಯೊಂದು ಆಸ್ತಿಗೆ ನಾವು PID ನಂಬರ್ ಕೊಟ್ಟಿದ್ದೀವಿ. ಏರಿಯಾ ವೈಸ್, ಬ್ಲಾಕ್ ವೈಸ್ ಆ PID ನಂಬರ್ ಹಾಕಿನಪ್ಪ ಅಂದ್ರೆ ಆಟೋಮೆಟಿಕ್ಲಿ ನಿಮಗೆ ಮಾಹಿತಿ ಎಲ್ಲ ನೀವು ಚಾನೆಲ್ ಅನ್ನು ಜನರೇಟ್ ಮಾಡುವಾಗ ಒಂದೊಮ್ಮೆ ಅವನು ಆನ್ಲೈನ್ ಅಲ್ಲೇ ಮಾಡ್ಕೋತಾನೆ. PID ನಂಬರ್ನ ಹಾಕಬೇಕು, ಅವಶ್ಯವಾಗಿ ಮಸ್ಟ್ ಅಂಡ್ ಶುಡ್ ಹಾಕ್ಲೇಬೇಕು. PID ನಂಬರ್ ಹಾಕಿದಪ್ಪ ಅಂದ್ರೆ ಒಂದು ಪ್ರಾಪರ್ಟಿ ಎಲ್ಲ ಮಾಹಿತಿ ಲಭ್ಯ ಆಗುತ್ತೆ. ಪ್ರಾಪರ್ಟಿಯನ್ನು ಅವನು ಟ್ಯಾಕ್ಸ್ ಕಟ್ಟಬೇಕು ಅಂತಂದ್ರೆ ಈಗ ತಾವೇ ಹೇಳಿದಾಗಲೇ ಸಿಟಿಜನ್ ಆನ್ಲೈನಿಗೆ ಹೋಗಲಿ, ಅಲ್ಲಿ ಅವರ ಊರನ್ನು ಟೈಪ್ ಮಾಡಲಿ, ಊರನ್ನು ಊರು ಅಂತ ನಗರಸಭೆಯನ್ನು ಟೈಪ್ ಮಾಡಿ ಅವರ ವಾರ್ಡನ್ನು ಟೈಪ್ ಮಾಡ್ತಿದ್ದಾಗಲೇ ಅವರಿಗೆ ಒಂದು PID ನಂಬರ್ ಹಾಕಿದರೆ ಅವರು ಚಾನಲನ್ನು ಜನರೇಟ್ ಮಾಡ್ಕೋಬೋದು. ಚಾನಲ್ ಜನರೇಟ್ ಮಾಡ್ಕೊಂಡ ನಂತರದಲ್ಲಿ ಅವನು ಟ್ಯಾಕ್ಸನ್ನು ಎಲ್ಲಿ ಕಟ್ಟಬೇಕು ಸರ್? ನಮ್ಮ ನಗರಸಭೆಯಲ್ಲೇ ಒಂದು ಕೌಂಟರ್ ಮಾಡಿದ್ವಿ, ಬ್ಯಾಂಕ್ ಕೌಂಟರ್, ಅಲ್ಲಿ ಪಾವತಿ ಮಾಡ್ಬೋದು. ಅಲ್ಲಿ BBPS ಅಲ್ಲಿ ಅದರಲ್ಲಿ ನಾವು ಹಾಕ್ಬೋದು. ಅಲ್ಲಿ ಗೂಗಲ್ ಪೇ ಮಾಡ್ಬೋದು, ಅಲ್ಲಿ ಫೋನ್ ಪೇನು ಮಾಡ್ಬೋದು. ಅಂದ್ರೆ ಯಾವುದೇ UPI ಅಲ್ಲಿ ಮಾಡ್ಬೋದು ಅವಕಾಶ ಕಲ್ಪಿಸಿಕೊಟ್ಟಿವಿ. ಆದ್ರೆ ಅವನು ನಗರಸಭೆಗೆ ಬರಬೇಕು. ಒಂದೊಮ್ಮೆ ನಾನು ಚಲನನ್ನು ಆನ್ಲೈನಲ್ಲಿ ತಗೊಂಡಿಲ್ಲ, ನಗರಸಭೆಗೆ ನೇರವಾಗಿ ಬರ್ತೀನಿ, ಅವಾಗ ಅಲ್ಲಿ ಚಲನ್ ಸಿಗುತ್ತೆ, ರೆಡಿ ಮಾಡ್ಕೊಡ್ತೀವಿ. ಅಂದ್ರೆ ಅಲ್ಲಿ ಚಲನ್ ಸಿಗುತ್ತೆ. ಅಲ್ಲೇ ಬ್ಯಾಂಕ್ ಕೌಂಟರ್ ಇದೆ, ಬ್ಯಾಂಕ್ ಕೌಂಟರ್ ನಾವು ಬ್ಯಾಂಕ್ ಕೌಂಟರ್ ಕೊಡುವಾಗ ಅವನು ಏನಾದ್ರು ದಾಖಲೆ ಕೊಡಬೇಕಾಗತ್ತಾ? ಏನೇನಿಲ್ಲ, ನಾವು ಚಲನ್ ಕೊಟ್ಟಿದ್ದನ್ನು ಕೊಟ್ಟರೆ ಸಾಕು. ಅಂದ್ರೆ ಚಲನ್ ಜನರೇಷನ್ ನಿಮ್ಮ ಕಡೆಯಿಂದ ನಿಮ್ಮ ಚಲನ್ ಜನರೇಷನ್ ಆದ್ಮೇಲೆನೆ ಅವನು ಬ್ಯಾಂಕಿಗೆ ಹೋಗಿ ಹಣವನ್ನು ಕಟ್ಟಬೇಕಾಗುತ್ತೆ. ಹೌದು. ಇದು ವಾರ್ಷಿಕ ತೆರಿಗೆ. ಹೌದು, ವಾರ್ಷಿಕ ತೆರಿಗೆ ವರ್ಷಕ್ಕೊಂದ್ಸರಿ ಕಟ್ಟಬೇಕಾಗಿರುವಂಥದ್ದು. ಆಮೇಲೆ ಸೈಟ್ಗಳಿದ್ರಂತೂ ಬಹಳ ನಾಮಿನಲ್ ಆಗಿರುತ್ತೆ. ಮನೆಗಳಿದ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಈಗ ಕೆಲವರು ಏನು ಹೇಳ್ತಾರೆ, ಮನೆ ಟ್ಯಾಕ್ಸ್ ಆದರೆ ನಾವು ಪ್ರತಿ ವರ್ಷ ಕಟ್ತಾ ಇದ್ದೀವಪ್ಪ, ಸೈಟ್ ಇದೆ ನನಗದು ಈಗ ಏನಕ್ಕೂ ಪ್ರಯೋಜನ ಇಲ್ಲ, ನಾನು ಈ ವರ್ಷ ಅಲ್ಲ ಮುಂದಿನ ವರ್ಷ ಕಟ್ತೀನಿ ಅಂತ ಅಂದ್ಕೊಂಡ್ರೆ ಯಾವ ಕಟ್ಟಿದ್ರೆ ಅವ್ರು ಕಟ್ಟಲೇಬೇಕು ಸರ್ ಟ್ಯಾಕ್ಸ್. ಅವರಿಗೆ ಅದನ್ನ ಅಕಸ್ಮಾತ್ ಸೇಲ್ ಮಾಡ್ಬೇಕಂದ್ರೆ ಇದು ಮಾಡ್ಬೇಕಂದ್ರೆ ಅವರಿಗೆ ಈ ಸ್ವತ್ತು ಬೇಕೇ ಬೇಕಾಗ್ತದೆ, ಈ ಆಸ್ತಿ ಉತ್ತಾರ ಬೇಕಾಗ್ತದೆ. ಅವರಿಗೆ ಅದನ್ನ ಕಟ್ಟಿ ಅವ್ರು ಕಟ್ಟಲಿಲ್ಲ ಅಂತ ಅಂದ್ರೆ 2% ಬಡ್ಡಿ ಇಂಟ್ರೆಸ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ ಪ್ರತಿ ವರ್ಷ, ಪ್ರತಿ ತಿಂಗಳಿಗೆ 2% ಆ್ಯಡ್ ಆಗುತ್ತೆ. ನಾನು ಈ ವರ್ಷ ಕಟ್ಟೇ ಇಲ್ಲಪ್ಪ, ಹಾಗಿದ್ರೆ 24% ಖಂಡಿತ ಕಟ್ಟಬೇಕು. ಅದು ಆಕ್ಟ್ ಆಗಿದೆ ಸರ್, ಆಕ್ಟ್ನಲ್ಲಿ ಇರೋದದು
ಅದು ನಮ್ಮ ಚಲನಲ್ಲೂ ಬಂದ್ಬಿಡುತ್ತೆ. ಅದರಿಂದ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಅದರಿಂದ ಬಡ್ಡಿ ತಪ್ಪಿಸ್ಕೋಬೇಕು ಅಂತ ಅಂದ್ರೆ ಅವರು ಇನ್ ಟೈಮಲ್ಲಿ ಟ್ಯಾಕ್ಸ್ ಪೇ ಅದಕ್ಕೆ ಏನು ಸರ್, ಸರ್ಕಾರದವರು ಪ್ರತಿ ವರ್ಷ ಏಪ್ರಿಲ್ನಲ್ಲೇ ಕಟ್ಟಿನಪ್ಪ ಅಂದರೆ 5% ರಿಯಾಯಿತಿ. ಅಂದ್ರೆ ಈಗ 100 ರೂಪಾಯಿ ಟ್ಯಾಕ್ಸ್ ಇದ್ರೆ ಅವ್ರೀಗ ಈ ತಿಂಗಳ ತುದಿಯ ಒಳಗಡೆಗೆ ಕಟ್ಟಿದ್ರೆ ಅವರಿಗೆ 95 ರೂಪಾಯಿ ಕೊಟ್ಟರೆ ಸಾಕು, 100 ರೂಪಾಯಿ ಕಟ್ಟೋ ಜಾಗ ಒಂದೊಮ್ಮೆ ಈ ತಿಂಗಳ ಮುಗೀತು. ಅದಕ್ಕೆ ಅವನಿಗೆ ರಿಯಾಯಿತಿ ಸಿಗೋದು ಸರ್. ರಿಯಾಯಿತಿ ಸಿಗೋದಿಲ್ಲ, ರಿಯಾಯಿತಿ ಸಿಗೋದಿಲ್ಲ. ಏಪ್ರಿಲ್ ತಿಂಗಳಲ್ಲಿ 30ರವರೆಗೂ ಅವನಿಗೆ 5% ರಿಯಾಯಿತಿ ಸಿಗುತ್ತೆ. ಆಮೇಲೆ ಏಪ್ರಿಲ್ ಆದ್ಮೇಲೆ ಮೇ ತಿಂಗಳಿಗೆ ಕಟ್ಟಿದ್ರೆ ಯಾವುದೇ ದಂಡ ಇರೋದಿಲ್ಲ. ಏಪ್ರಿಲ್ ಮೇ ಜೂನ್ಗೂ ಯಾವುದೇ ರೀತಿಯ ದಂಡ ಇರೋದಿಲ್ಲ. ಜುಲೈ ತಿಂಗಳಿಂದ ಮಂತ್ 2% ಆಡ್ ಆಗ್ತಾ ಹೋಗುತ್ತೆ. ಜುಲೈಯಿಂದ ನೆಕ್ಸ್ಟ್ ಮಾರ್ಚ್ ಎಂಡ್ ವರೆಗೆ ಅವರಿಗೆ 2% ಅಂದ್ರೆ ಹತ್ರ 20% ಕಟ್ಟಬೇಕಾಗುತ್ತೆ. ಕಟ್ಟಲೇಬೇಕು. ಈ ವರ್ಷ ಕಟ್ಟಿಲ್ಲ, ಮುಂದಿನ ವರ್ಷಕ್ಕೆ ಹೋಗ್ತಾನೆ. ಮುಂದಿನ ವರ್ಷಕ್ಕೆ ಹೋದಂತ ಸಮಯದಲ್ಲಿ ಅವನು ಯಾವ ವರ್ಷಕ್ಕೆ ಬಾಕಿ ಇತ್ತ ಒಂದು ಟ್ಯಾಕ್ಸ್ ಅಲ್ಲಿಂದಲೂ 2% ಆಡ್ ಆಗುತ್ತೆ. ಈಗ ಒಂದೇನಾಗುತ್ತೆ ರಮೇಶ್ ಅವರೇ, ನಾನು ಕೇಳೋದು, ಈ ವರ್ಷ 20% ನಾಗೇನೆ ಆಯ್ತು. ಮುಂದಿನ ವರ್ಷ ಬಂದಂತ ಸಮಯದಲ್ಲಿ ಅವನಿಗೆ ಮತ್ತೆ ತಿರ್ಗಾ 20% ಆಡ್ ಆಗುತ್ತಾ, 40 ಆಗುತ್ತಾ? ಅದು ಖಂಡಿತ ಆಗುತ್ತೆ. ಅಂದ್ರೆ ಒಂದು 3 ವರ್ಷ ಬಿಟ್ಬಿಟ್ರೆ ಡಬಲ್ ಕಟ್ಟಬೇಕಾಗುತ್ತೆ. ಹೌದು, ಬಡ್ಡಿನೇ ಸಾರ್ವಜನಿಕರು ದಂಡ ಕಟ್ತಾ ಇಲ್ಲ. ಈ ನಗರಸಭೆಗೆ ಅಭಿವೃದ್ಧಿ ಸಲುವಾಗಿ ಅದು ಅಭಿವೃದ್ಧಿ ಮಾಡದೇ ಆಗ್ತದೆ, ಜನರ ಮೂಲಭೂತ ಸೌಕರ್ಯ ಒದಗಿಸಲಿ ಅನುಕೂಲ ಆಗ್ತದೆ. ಅದಕ್ಕೆ ಏಪ್ರಿಲ್ನಲ್ಲಿ ಎಲ್ಲ ನಾಗರಿಕರು ತಮ್ಮ ಆಸ್ತಿಗಳ ಮನೆ ತೆರಿಗೆ ಆಯ್ತು ವಿತ್ ರಿಬೇಟ್ ಕಟ್ಟಬೇಕು ಅಂತ ಮನೆ ಮಾಡ್ಕೋತಾ ಇದ್ದಾರೆ. ವಾರದ ಸಮಯಾವಕಾಶ ಇದೆ ಸರ್. ಈ ವಾರದ ಒಳಗಡೆಯಲ್ಲಿ ಅವರು ಕಟ್ಟಬೇಕು. ಒಂದಾಗುತ್ತೆ ಚೆನ್ನಪ್ಪನವರೇ, ಈ ವಾರ ಅಂತಂದರೆ ನಮಗೆ ಶನಿವಾರ ಇರುತ್ತೆ, ಭಾನುವಾರ ಇರುತ್ತೆ. ಈಗ 30ನೇ ತಾರೀಕು ನೋಡಿದ್ರೆ 30ನೇ ತಾರೀಕು ರಜಾ ಬಂದುಬಿಟ್ಟಿದೆ. ಹಾಗಿದ್ದಾಗ ನನಗೆ ಸಿಗೋ ಟೈಮೇ ಕಡಿಮೆ ಅಂತ ಹೇಳ್ಬಿಡ್ತಾರಪ್ಪ. ಅದಕ್ಕಾಗಿ ನಾವು ಸರ್ ಚಲನ್ ತಕ್ಕೊಡ್ಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ. ನಾವು ಅವತ್ತು ಯಾರೇ ಬಂದ ನಾಗರಿಕರು ನಾವು ಚಲನ್ ತಕ್ಕೊಡ್ತೀವಿ, ಅವ್ರು ಬಂದು ಮಾರನೇ ದಿನ ಬ್ಯಾಕಿ ಕಟ್ಬೋದು. ನಮ್ಮಲ್ಲಿ ಯಾರೇ ನಾಗರಿಕರು ಬಂದ್ರು ಚಲನ್ ತೆಗಿತಾ ಇಲ್ಲ ಅಂತ ವಾಪಸ್ ಹೋಗೋ ಪ್ರಶ್ನೆನೇ ಇಲ್ಲ. ರಜಾ ಇದ್ದಾಗೂ ನಾವು ವ್ಯವಸ್ಥೆ ಮಾಡಿದ್ದೀವಿ. ಅವರು ಬ್ಯಾಂಕ್ ಟೈಮಿಗೆ ಇವತ್ತು ರಜಾ ಇದ್ರೆ ನಾಳೆಗೆ ಬ್ಯಾಂಕ್ ಟೈಮಿಗೆ ಬಂದು ಅವ್ರು ರೆಮಿಟ್ ಮಾಡ್ಬೋದು. ಆ ಸಿಸ್ಟಮ್ ನಾವು ಅಳವಡಿಸ್ಕೊಂಡಿದ್ದೀವಿ. ಚಲನ್ ತೆಗೆದು 24 ಗಂಟೆಯವರೆಗೆ ಕಾಲಾವಕಾಶ ಇರುತ್ತೆ ಸರ್. ಚಲನ್ ತೆಗೆದು ಅದ್ರ ನಾವೇನು ಜನರೇಟ್ ಮಾಡ್ತೀವಿ ಅದಕ್ಕೂ ಆ ತಿಂಗಳಿಗೆ ಈಗ ಆ ತಿಂಗಳಿಗೆ ಕಟ್ಬಿಡ್ಬೇಕು. ಅದ ಅಂದ್ರೆ ಚಲನ್ ಯಾವ ತಿಂಗಳಲ್ಲಿ ತೆಗಿತಾರ ಆ ತಿಂಗಳ ಮಂತ್ ಎಂಡಲ್ಲಿ ಕಟ್ಬಿಡ್ಬೇಕು. ಮತ್ತೆ ಆ ಮಂತ್ ಎಂಡಲ್ಲಿ ಕಟ್ಟಲಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಕಟ್ತೀನಿ ಅಂದ್ರೆ ಅದಕ್ಕೆ 2% ಆಡ್ ಆಗ್ಬಿಡುತ್ತೆ. ಆಟೋಮೆಟಿಕ್ ಆಡ್ ಆಗುತ್ತೆ. ಇಲ್ಲ ಅಂತಂದ್ರೆ ಹೊಸ ಚಲನ್ ತಗೋಬೇಕು. ಹೌದು, ಅಂದ್ರೆ ಒಂದು ವಾರ ಬಿಟ್ಟು ಈಗ ಒಂದು ವಾರದ ನಂತರದಲ್ಲಿ ನಾವು ಮುಂದಿನ ತಿಂಗಳು ತಗೋತೀನಿ ಹೊಸ ಚಲನೆ ಜನರೇಟ್ ಮಾಡ್ಕೊ. ಅಂದ್ರೆ ಅವ್ರಿಗೆ ಡಬಲ್ ವರ್ಕ್ ಆಗುತ್ತೆ. ಅದನ್ನ ಬಿಟ್ಬಿಡ್ಬೇಕಾಗಿದ್ರೆ ಸಾರ್ವಜನಿಕರು ಈ ತಿಂಗಳ ಅಂತ್ಯದ ಒಳಗಡೆಗೆ ಕಟ್ಟಿದ್ರೆ 5% ರಿಬೇಟ್ನಲ್ಲಿ ಅವಕಾಶ ಇದೆ. ಹಾಗೇನೆ ರಜಾ ಇದೆ ಅಂತ ಯೋಚನೆ ಮಾಡಬೇಡಿ. ರಜಾ ಇದ್ದಾಗ್ಲೂ ಕೂಡ ಚಲನನ್ನ ತೆಕ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಈಗ ಮೂಲಭೂತ ಸೌಕರ್ಯ ಅಂತಂದ್ರೆ ಚೆನ್ನಪ್ಪನವ್ರೆ, ಮೂಲಭೂತ ಸೌಕರ್ಯ ಏನೇನು ಕೊಡ್ತೀರಿ TMC ಅವರು? ಒಳ್ಳೆಯ ರಸ್ತೆ ಸರ್, ಬೀದಿ ದೀಪ ನಿರ್ವಹಣೆ, ಸ್ವಚ್ಛತೆ ಕೆಲಸ, ಶುದ್ಧ ಕುಡಿಯುವ ನೀರು, ಈಗ ಪಾರ್ಕ್ಗಳ ನಿರ್ವಹಣೆ, ಗಾರ್ಡನ್ಗಳ ನಿರ್ವಹಣೆ, ಸರ್ಕಲ್ ನಿರ್ವಹಣೆ, ಅನೇಕ ಕಾರ್ಯಕ್ರಮ ಮಾಡ್ತೀವಿ ಸರ್ ನಾವು. ಅಂದ್ರೆ ಸಾರ್ವಜನಿಕರಿಗೆ ಈ ರೀತಿಯ ಎಲ್ಲ ಮೂಲಭೂತ ಸೌಕರ್ಯಗಳು ಬೇಕು ಅಂತಂದ್ರೆ ನೀವು ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. TMC ಅಂತಲ್ಲ, ನೀವು ಎಲ್ಲ ಯಾವುದೇ ನಗರ ವ್ಯಾಪ್ತಿಯಲ್ಲಿ ಬರ್ತದೆ. ನಗರ ವ್ಯಾಪ್ತಿಯಲ್ಲಿ ಈಗ ಒಂದು ನಗರ ವ್ಯಾಪ್ತಿನ ಭದ್ರಾವತಿ ಸಣ್ಣ ಎಕ್ಸಾಂಪಲ್ ತಗೊಳ್ಳೋದಿದ್ರೆ ಸುಮಾರು ಎಷ್ಟು ವಾರ್ಡ್ಗಳಿದೆ ಸರ್? ಭದ್ರಾವತಿ ನಗರಸಭೆಯಲ್ಲಿ 35 ವಾರ್ಡ್ ಇದೆ. 35 ವಾರ್ಡ್ ಇದೆ. ನಾನು ಕುತೂಹಲ ಕೇಳ್ತೀನಿ ಚೆನ್ನಪ್ಪನವರು, ಭದ್ರಾವತಿಯ ಈ TMC ವ್ಯಾಪ್ತಿಯ ಪಾಪ್ಯುಲೇಷನ್ ಎಷ್ಟಿದೆ? 2011ನೇ ಸೆನ್ಸಸ್ ಪ್ರಕಾರ 1,51,000 ಇದೆ. ಈಗಿನ ಇತ್ತೀಚಿನ ಒಂದು ವರದಿ ಪ್ರಕಾರ 1,81,000 ಇದೆ ಅಂತ ತಿಳಿಬಂದಿದೆ. ಅಂದ್ರೆ ಅಷ್ಟು ಜನರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವಂತಹ ಜವಾಬ್ದಾರಿ ನಿಮ್ಮದು, ನಗರಸಭೆದು. ಆಮೇಲೆ ಸಾಮಾನ್ಯವಾಗಿ ಜನ ಹೇಳ್ಬಿಡ್ತಾರೆ, ನಮಗೆ ಆ ಬೀದಿ ದೀಪ ಹೊತ್ಕೊಳ್ಳೋದಿಲ್ಲ, ರೋಡ್ ಸರಿ ಇಲ್ಲ, ನಾವು ಟ್ಯಾಕ್ಸೇ ಕಟ್ಟದೇ ಇದ್ರೆ ಇದೆಲ್ಲ ಸೌಲಭ್ಯ ಅದಕ್ಕೆ ಟ್ಯಾಕ್ಸ್ ಕಟ್ಟಿದಪ್ಪ ಅಂದ್ರೆ ಅದು ಕೇಳೋ ರೈಟ್ಸ್ ಇರ್ತದೆ. ಅಂದ್ರೆ ನಮಗೆ ಬರೇ ಆಪಾದನೆ ಮಾಡೋದಕ್ಕಲ್ಲ, ನಮ್ಮ ಡ್ಯೂಟಿನೂ ನಾವು ಮಾಡಬೇಕಾಗುತ್ತೆ. ಆಗಿದ್ರೆ ನಮ್ಮ ಡ್ಯೂಟಿ ಮಾಡಿದ್ರೆ ನಾನು ಟ್ಯಾಕ್ಸ್ ಕಟ್ಟೋದಿಲ್ಲ, ಸೌಲಭ್ಯ ಕೊಡಿ ಅಂತ ಕೊಡೋದಕ್ಕಾಗುತ್ತೆ ಚೆನ್ನಪ್ಪನವ್ರೆ. ಅದಕ್ಕೆ ಸನ್ಮಾನ್ಯ ಶಾಸಕರು ಭಾಳ ಮುತುವರ್ಜಿ ವಹಿಸಿ ವಿಶೇಷ ಅನುದಾನ 15 ಕೋಟಿ ಮಂಜೂರು ಮಾಡಿಸಿದರೆ ಅವೆಲ್ಲ ಕಾರ್ಯಗತ ಮಾಡಿ ನಾಗರಿಕರಿಗೆ ಒಂದು ಒಳ್ಳೆಯ ಒಂದು ರಸ್ತೆ, ಶುದ್ಧವಾದ ಕುಡಿಯುವ ನೀರು ಮತ್ತು ಒಳಚಂಡಿ ಜೋಡಣೆ ಇಂಥ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ತಾ ಇದ್ದಾರೆ. ಅವರ ಸಹಕಾರ ಅತ್ಯಂತ ಪ್ರಮುಖವಾಗಿದೆ. ಅಂದರೆ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಬೇಕು ಅಂತಂದರೆ ಇದೂ ಕೂಡ ಅವಶ್ಯಕ. ಸರ್ಕಾರದ ಅನುದಾನ ಅವಶ್ಯಕ. ಸರ್ಕಾರದ ಅನುದಾನದೊಟ್ಟಿಗೆ ಜನರು ತಮ್ಮ ಜವಾಬ್ದಾರಿಯನ್ನು ತುಂಬ ಅವಶ್ಯ. ಹೌದು. ಇನ್ನು ಸ್ವಚ್ಛತಾ ಆಂದೋಲನ, ಇದು ನಿಮ್ಮ ನಗರಸಭೆಯ ಅತ್ಯಂತ ಪ್ರಮುಖವಾದಂತಹ ಜವಾಬ್ದಾರಿನೂ ಕೂಡ ಹೌದು. ಈ ಸ್ವಚ್ಛತಾ ಆಂದೋಲನಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸರ್? ನಮ್ಮಲ್ಲಿ 35 ವಾರ್ಡ್ನಲ್ಲಿ
ಒಂದು ಪ್ರತಿ ವಾರ್ಡಿಗೆ ಒಂದೊಂದು ವೆಹಿಕಲ್ ಮಾಡಿದ್ವಿ. ಬೆಳಗ್ಗೆ 6 ಗಂಟೆಗೆ ಮನೆ ಕಸ ಸಂಗ್ರಹ, ಹಸಿ ಕಸ ಮತ್ತು ಒಣ ಕಸ ಸಂಗ್ರಹ ಮಾಡಲಿಕ್ಕೆ ನಮ್ಮ ಸಿಬ್ಬಂದಿ ಹೋಗ್ತಾರೆ. ಗಂಟೆ ಗಾಡಿ ಹೋಗ್ತದೆ. ಗಂಟೆ ಗಾಡಿ ಪ್ರತಿಯೊಬ್ಬರು ಕಸ ಕೊಡಲೇಬೇಕು. ಇದು ಮಿಕ್ಸ್ ಮಾಡಿಕೊಡ್ತಾಯಿದ್ರು. ನಾವು ಎಲ್ಲ ಮನೆಗೆ ಅವೇರ್ನೆಸ್ ಮಾಡಿಸಿದ್ವಿ. ನೀವು ಸಪ್ರೇಟ್ ಕೊಟ್ಟಪ್ಪ ಅಂದರೆ ನಾವು ಅದನ್ನ ಸಗ್ರಿಗೇಷನ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಮತ್ತು ಅದನ್ನು ಒಣ ಕಸ ಅಂದರೆ ಒಣ ಕಸದಲ್ಲೇ ಬೇರೆ ಐಟಮ್ಸ್ ಬರ್ತದೆ. ಪ್ಲಾಸ್ಟಿಕ್ ಬರ್ತದೆ, ರಟ್ಟು ಬರ್ತದೆ, ವಿವಿಧ ಪದಾರ್ಥ ಮರು ಯೂಸ್ ಮಾಡೋಂಥ ಪ್ಲಾಸ್ಟಿಕ್ ಬಾಟ್ಲು ಬರ್ತದೆ. ಮರು ಯೂಸ್ ಮಾಡಲಿಕ್ಕಂತ ಭಾಳ ಅವಕಾಶ ಇದೆ. ಈ ಕಸ ಎರಡು ವಿಂಗಡಣೆ ಮಾಡಿಕೊಟ್ಟಪ್ಪ ಅಂದ್ರೆ ಒಂದಕ್ಕೊಂದು ಮಿಕ್ಸ್ ಆಗಿ ಅದು ಮತ್ತು ಭಾಳ ತೊಂದರೆ ಆಗ್ತದೆ. ಈಗ ಈ ಹಸಿ ಕಸ ಸಪ್ರೇಟ್ ಕೊಟ್ಟನಪ್ಪ ಅಂದ್ರೆ ಅದ್ರ ನಾವು ಗೊಬ್ಬರನ ತಯಾರು ಮಾಡ್ತಾಯಿದ್ವಿ. ಗೊಬ್ಬರ ತಯಾರು ಮಾಡಿ ನಮ್ಮದು 20 ಎಕರೆ ಒಂದು ಪ್ಲಾಂಟ್ ಇದೆ ಹಿರಿಯೂರಿನಲ್ಲಿ. ಅಲ್ಲೇ ನಾವು ಸಗ್ರಿಗೇಷನ್ ಮಾಡ್ತೀವಿ ಮತ್ತು ಈ ಹಸಿ ಕಸದಿಂದ ಗೊಬ್ಬರನೂ ರೆಡಿ ಮಾಡ್ತಾಯಿದ್ವಿ. ಪ್ರತಿ ವರ್ಷ ನಾವು 5-6-8 ಲಕ್ಷದ ಅಪ್ ಟು 8-10 ಲಕ್ಷ ಮಟ್ಟನೂ ನಾವು ಗೊಬ್ಬರ ಮಾರ್ತಾಯಿದ್ದೀವಿ. ಎಲ್ಲ ರೈತರು ಅಂದ್ರೆ ಇವರು ಏನು ಕಸ ಅಂತ ಹೇಳ್ತಿರೋ ಅದರಿಂದ ತಾವು ರಸವನ್ನು ಕೂಡ ಮಾಡ್ತಾ ಇದ್ದೀರಿ, ಆದಾಯದ ಮೂಲವೂ ಕೂಡ ಆಗ್ತಾ ಇದೆ. ರಮೇಶ್ ಅವರೇ, ಇವು ಹಸಿ ಕಸ, ಒಣ ಕಸ, ತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟ ಹಾಗೆ ಆಯಿತು. ತಾವು ಕಂದಾಯ ಅಧಿಕಾರಿಗಳಾಗಿ ಕಂದಾಯ ತಗೊಳ್ಳೋದು ಒಂದು ಕಡೆಯಲ್ಲ ಆಯಿತು. ಹಸಿರು ಭದ್ರಾವತಿ ಮಾಡೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್? ನಾವೆಲ್ಲಿ ನಗರಸಭೆ ವ್ಯಾಪ್ತಿ ಒಳಗೆ ಏನೇನು ನಮ್ಮದು ಲೇಔಟ್ಗಳು ಮಾಡಿದಾರಲ್ಲ ಸರ್, ಆ ಲೇಔಟ್ಗಳಿಗೆಲ್ಲ ನಾವು ಪಾರ್ಕನ್ನು ಮೇಂಟೈನ್ ಮಾಡಿ ಅಲ್ಲೆಲ್ಲ ಗಿಡ ನೆಡೋಕ್ಕೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಕೂತ್ಕೊಳ್ಳೋಕ್ಕೆ ಟೇಬಲ್ಗಳು ಮತ್ತು ವಾಕಿಂಗ್ ಪಾರ್ಕ್ ಎಲ್ಲ ಮಾಡೋಕ್ಕೆ ಯೋಜನೆ ಹಾಕೊಂಡಿದ್ದೀವಿ ಸರ್. ಅಂದರೆ ಏನಾದರೂ ಇಂತಿಷ್ಟು ಗಿಡಗಳನ್ನು ನೆಡಬೇಕು ಅನ್ನೋ ಅಂಥ ಕೆಲವೊಂದು ಯೋಜನೆಗಳಿರುತ್ತೆ, ಆ ಥರದ್ದು ಏನಾದರೂ ಇದೆಯಾ? ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆ ಸಂಬಂಧ ಅವಾಗ ನಾವೆಲ್ಲ ವಾರ್ಡ್ ವೈಸ್ ಎಲ್ಲೆಲ್ಲಿ ಪಾರ್ಕ್ಗಳು ಇದ್ದಾವೆ, ಎಲ್ಲೆಲ್ಲಿ ಜಾಗದಲ್ಲಿ ಪಕ್ಕದಲ್ಲಿ ಗಿಡ ನೆಡಲಿಕ್ಕಂತ ಜಾಗ ಇರ್ತದೆ, ಇಲ್ಲೆಲ್ಲ ಗಿಡ ನೆಡಲಿಕ್ಕೆ ಸಾಮಾಜಿಕ ಅರಣ್ಯ ಜೊತೆ ಮಾತಾಡಿ ನಾವೆಲ್ಲ ಕಾರ್ಯಕ್ರಮ ಹಮ್ಮಿಕೊತಾ ಇದ್ದೀವಿ ಸರ್. ಇದನ್ನಷ್ಟನ್ನು ಹೊರತುಪಡಿಸಿ ನಗರಸಭೆ ಬೇರೆ ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗುತ್ತೆ ಚೆನ್ನಪ್ಪ? ಈಗ ಆರ್ಥಿಕವಾಗಿ ದುರ್ಬಲರಾದಂಥವರಿಗೆ ನಮ್ಮಲ್ಲಿ ನಲ್ಮ ಯೋಜನೆ ಇದೆ. ಅವರಲ್ಲಿ ವಿವಿಧ ತರಬೇತಿಗಳಿರ್ತದೆ. ಹಣಕಾಸು ಯಾರು ಸ್ವಂತ ಬಿಸ್ನೆಸ್ ಮಾಡ್ತದೆ ಸಾಲ ಸೌಲಭ್ಯ, ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯ ಕೊಡ್ತೀವಿ, ಸಬ್ಸಿಡಿ ಅಮೌಂಟ್ ಇರ್ತದೆ. ಹಲವಾರು ಒಂದು ಯೋಜನೆಗಳನ್ನು ನಾವು ಕಾಯ್ಕೊಂಡು ಅಂದರೆ ನಗರಸಭೆ ಸ್ವಯಂ ಉದ್ಯೋಗವನ್ನು ಕಲ್ಪಿಸೋದಕ್ಕೂ ಕೂಡ ಒಂದಿಷ್ಟು ಯೋಜನೆಗಳನ್ನು ಮಾಡ್ಕೊಳ್ತಾ ಇರುತ್ತೆ. ಹೌದು ಸರ್. ವಸತಿ ರೈತರಿಗೆ ನಿವೇಶನ ಇದೆ, ಮನೆ ನಿರ್ಮಾಣ ಮಾಡಿಕೊಡೋದು. ಆಮೇಲೆ ನಮ್ಮ 24% ಯೋಜನೆಯಲ್ಲಿ ಅವರಿಗೆಲ್ಲ ಹೊಲಿಗೆ ಮಿಷನ್ ಕೊಡೋದಾಗಲಿ, ಮತ್ತು ಆಟೋ ಮತ್ತು ಇನ್ನು ಕಂಪ್ಯೂಟರ್ ಕೊಡೋದಾಗಲಿ, ಇಂಥ ಕಾರ್ಯಕ್ರಮಗಳಿಗೆಲ್ಲ ಹಾಕ್ಕೊಂತೀವಿ ಸರ್. ನಗರಸಭೆ ಅಂತಂದ್ರೆ ಕೇವಲ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ಮೂಲಭೂತ ಸೌಕರ್ಯವನ್ನು ಒದಗಿಸೋದು ಇಷ್ಟೇ ಅಲ್ಲ ಆಗಿದ್ರೆ ನಗರಸಭೆಗೆ ಬೇರೆ ಇನ್ನೊಂದಿಷ್ಟು ಜವಾಬ್ದಾರಿಗಳು ಕೂಡ ಇದೆ ಆಗಿದ್ರೆ. ಹೊಸದಾಗಿ ಸರ್ಕಾರದ ಘೋಷಣೆ ಮತ್ತು ಅಮೃತ್ 2 ಅಂತಂದರೆ ಇದರಲ್ಲಿ ಶ್ರೀಶಕ್ತಿ ಗುಂಪುಗಳಿಂದ ಕೆಲವೊಂದು ಪಾರ್ಕ್ಗಳ ನಿರ್ವಹಣೆ, ಕಂದಾಯ ವಸೂಲಾತಿಗೆ ಅವರಿಗೆ ಇಷ್ಟು % ಅವರಿಗೆ ಗೌರವಧನ ಕೊಡಬೇಕು 5% ಅಂತೇಳಿ, ಅದು ಒಂದು ಪ್ರಕ್ರಿಯೆ ಇದೆ. ಆಮೇಲೆ ನಮ್ಮ ವಾಟರ್ ಪ್ಲಾಂಟ್ ನೀರು ಶುದ್ಧೀಕರಣ ಕೇಂದ್ರಗಳಲ್ಲಿ ಅದು ದಿನ ಮಾನಿಟ್ರ್ ಮಾಡಲಿಕ್ಕೆ, ಅಂದರೆ ನೀರನ್ನು ಟೆಸ್ಟ್ ಮಾಡಲಿಕ್ಕೆ, ನೀರನ್ನು ಪಬ್ಲಿಕ್ ಇದು ಮಾಡಲಿಕ್ಕೆ, ಸರ್ಚ್ ಮಾಡಲಿಕ್ಕೆ ಅವೆಲ್ಲ ನಾವು ಟೆಂಡರ್ ಕರೆದು ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ವಿ. ಅವರು ಶ್ರೀಶಕ್ತಿಗಳಿಂದ ನಾವು ನಿರ್ವಹಣೆ ಮಾಡಲಿಕ್ಕೆ ಕ್ರಮ ತೊಗೊಂಡಿದ್ವಿ. ಆರ್ಥಿಕ ಸೌಲಭ್ಯ ಅವರಿಗೆ ಸುಧಾರಣೆ ಆಗುತ್ತೆ, ಅವರು ಜೀವನ ನಿರ್ವಹಣೆಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಒಂದಿದೆ. ತಮ್ಮ ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ನಿವೇಶನ ರಹಿತರಿಗೆ ಅಥವಾ ಅತಿ ಹಿಂದುಳಿದವರಿಗೆ ನಿವೇಶನ ಸೌಲಭ್ಯವನ್ನು ಕೂಡ ಕೊಡ್ತೀನಿ ಅಂತಂದರೆ, ಇಂಥ ಸಂದರ್ಭದಲ್ಲಿ ಅವರು ಯಾರನ್ನ ಅಪ್ರೋಚ್ ಮಾಡಬೇಕು? ಈಗ ನಮ್ಮಲ್ಲಿ ಸುಭಾಷಿಣಿ ಅಂತ ಸಮುದಾಯ ಸಂಘಟನೆ ಅಧಿಕಾರಿ ಇರ್ತಾರೆ. ಅವರು ಅಪ್ರೋಚ್ ಮಾಡಿದ್ದಪ್ಪ ಅಂದರೆ ಈಗಾಗಲೇ ನಾವು 2048 ಸನ್ಮಾನ್ಯ ಶಾಸಕರು 4,000 ಮನೆ ಮಂಜೂರು ಮಾಡಿದ್ದಾರೆ. ಅದರಲ್ಲಿ ಮಂಜೂರು ಮಾಡಿಸಿದ್ದಾರೆ. ಅದರಲ್ಲಿ 2,048 ಮನೆ ಅಪ್ರೂವ್ ಆಗಿದೆ. ಅದರಲ್ಲೇ ಈಗ 500 ಮನೆ ಕನ್ಸ್ಟ್ರಕ್ಷನ್ ತಿಮ್ಲಾಪುರದಲ್ಲಿ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ನು ಮತ್ತು ಸರ್ಕಾರ ಕಾಂಟ್ರಿಬ್ಯೂಷನ್ನು ಹಾಗೂ ಬ್ಯಾಂಕಿಂದ ಒಂದು ಸಾಲ ಸೌಲಭ್ಯ ತೊಗೊಂಡು ಈಗ ಕಟ್ಟಲಿಕ್ಕೆ ಈಗಾಗಲೇ 500 ಮನೆ ಸ್ಟಾರ್ಟ್ ಆಗಿದೆ. ಇನ್ನೂ ಉಳಿದಂಥ ಮನೆಗಳಿಂದ ಭೂಮಿಯನ್ನು ಹಸ್ತಾಂತರ ಪ್ರಕ್ರಿಯೆ ನಡೆದಿದೆ. ಅದಾದ ತಕ್ಷಣ 2,048 ಮನೆ ಕಟ್ಟಿಸಿ ಮಾನ್ಯ ಶಾಸಕ ಅಧ್ಯಕ್ಷರಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಕ್ರಮ ತೊಗೊಂಡಿವಿ ಸರ್. ಚೆನ್ನಪ್ಪನವರು, ಸಾಮಾನ್ಯವಾಗಿ ನಾವು ಶಿವಮೊಗ್ಗ ಜಿಲ್ಲೆ ಅಂತಂದ ಕೂಡಲೇ ಪ್ರವಾಸಿಗರ ತಾಣ ಅಂತ ಕರಿತೀವಿ. ನಾವು ಭದ್ರಾವತಿ ಒಂದು ಟೌನ್ ಮುನ್ಸಿಪಲ್ ಏರಿಯಾದಲ್ಲಿ ಯಾವುದಾದ್ರೂ ಒಂದು ಪ್ರವಾಸಿ ತಾಣ ಇದೆಯಾ ಅಂತ ಕೇಳಿದ್ರೆ ಯಾವುದನ್ನು ಹೆಸರಿಸೋದಕ್ಕೆ ಇಷ್ಟಪಡ್ತೀರಿ? ನರಸಿಂಹಸ್ವಾಮಿ ದೇವಸ್ಥಾನ, ಅದು ಸುಮಾರು 800 ವರ್ಷಗಳ ಹಿಂದಿನ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅದು ಪುರಾತನ ದೇವಸ್ಥಾನ. ಜನರಿಗೆ ಗೊತ್ತಾಗ ಹಾಗೆ ಒಂದು ಏನಾದ್ರು ಅಭಿವೃದ್ಧಿ ಮಾಡಬೇಕಂತ ಮುಂದಿನ ಒಂದು ಇದರಲ್ಲಿ ನಾವೊಂದು ಕ್ರಮ ತಗೋತೇವೆ ಸರ್. ASL ಬೇರೆ ಇದೆ, MPM ಇದೆ, ಆಮೇಲೆ ಇಲ್ಲಿ ಹತ್ರಕ್ಕೆ ನಮ್ಮ ಲಕ್ಕೋಳಿ ಡ್ಯಾಮ್ ಇದೆ. ಮುಖ್ಯವಾಗಿ ನಮ್ಮ ಆಕಾಶವಾಣಿ ಇದೆ ಸರ್, ಅದು ಪ್ರವಾಸ ತಾಣನೇ. ನಮ್ಮ ಹಲವಾರು ಕಾರ್ಯಕ್ರಮ ಸಾರ್ವಜನಿಕ ತಿಳುವಳಿಕೆ ಮಾಡ್ತದೆ. ಇದರಿಂದ ನಗರಸಭೆಗೂ ಮತ್ತು ನಾಗರಿಕರಿಗೂ ಅದು ತುಂಬ ಜನಸ್ನೇಹ ಇದೆ ಸರ್. ಈ ಪ್ರವಾಸ ತಾಣ ಅಭಿವೃದ್ಧಿ ಮಾಡಲಿಕ್ಕೆ ಬಂದಂಥ ಅಲ್ಲಿನ ಪ್ರವಾಸಿಗರಿಗೆ ಉಳ್ಕೊಳ್ಳಿಕ್ಕೆ ಮತ್ತು ಅಲ್ಲಿ ಅನುಕೂಲ ಮೂಲಭೂತ ಸೌಕರ್ಯ ಮಾಡಲಿಕ್ಕೆ ನಾವೆಲ್ಲ ಕ್ರಮ ತಗೋತಾ ಇದ್ದೀವಿ. ಇದು ಪ್ರವಾಸಿ ತಾಣ ಆಯಿತು. ಇನ್ನು ಆರ್ಥಿಕವಾಗಿ ಹಿಂದುಳಿದಂಥವರಿಗೆ ಅಂತಲೇ ಬಹಳಷ್ಟು ಯೋಜನೆಗಳನ್ನು ನಗರಸಭೆ ಕೈಗೊಳ್ಳುತ್ತೆ ಅಂತಂದರೆ, ಅದರಲ್ಲೂ ವಿಶೇಷವಾಗಿ ಸ್ವಯಂ ಉದ್ಯೋಗವನ್ನು ಕಲ್ಪಿಸಿಕೊಡೋದಕ್ಕೆ ಅದಕ್ಕೆ ಏನೇನು ಯೋಜನೆ ಹಾಕ್ಕೊಂಡಿದ್ದೀರಿ?
ಅದೇ ಈಗ ಡೇನಲ್ಮ್ ಯೋಜನೆ ಅಂತ ಇದೆ ಸರ್. ಆ ಡೇನಲ್ಮ್ ಯೋಜನೆಯಲ್ಲಿ ನಾವು ಪ್ರತಿ ವರ್ಷ ಕ್ರಿಯಾ ಯೋಜನೆ ತಯಾರು ಮಾಡಿ ಕಳಿಸ್ತೀವಿ. ಈಗ ಸ್ವಂತ ಉದ್ಯೋಗ ಕೊಡುವವರಿಗೆ ತರಬೇತಿ ತರಬೇತಿಸ್ತಕ್ಕಂಥ ವಾಹನ ಚಾಲಕರಿಗೆ, ಆಟೋ ಚಾಲಕರಿಗೆ, ಇವರೆಲ್ಲರಿಗೆ ಈ ಬೀದಿ ವ್ಯಾಪಾರಸ್ಥರಿಗೆ ಕೊರೋನಾ ಟೈಮ್ನಲ್ಲಿ ಆರ್ಥಿಕವಾಗಿ ಹಿಂದುಳಿದಾರೆ ಅಂತ ತಿಳ್ಕೊಂಡು ಅವಾಗ ಸರ್ಕಾರ 10,000, 20,000, 50,000, 1,00,000ವರೆಗೆ ಸಾಲ ರೂಪದಲ್ಲಿ ಕೊಡ್ತು, ಕಡಿಮೆ ಬಡ್ಡಿ ದರದಲ್ಲಿ. ನಮ್ಮಲ್ಲಿ ಸುಮಾರು 2,700 ಚಿಲ್ಲರ ಈ ಒಂದು ಸೌಲಭ್ಯನ ಪಡ್ಕೊಂಡಿದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರು. ಅವರಿಗೆ ಹಲವಾರು ಯೋಜನೆಗಳು, ಅವರಿಗೆ ಕಾರ್ಮಿಕನಿಂದ ಒಂದು ಕಾರ್ಡ್ ಬರ್ತದೆ, ಲೇಬರ್ ಕಾರ್ಡ್ ಇರುತ್ತೆ, ಆ ಲೇಬರ್ ಕಾರ್ಡ್ ಸಿಗ್ತದೆ. ಇನ್ನು ಹೆಲ್ತ್ ಏನಾದ್ರು ಇಶ್ಯೂಸ್ ಅದು ಬಂದರೆ ಅದರಿಂದ ಅವರು ಮಾಡಿ ಆಯುಷ್ಮಾನ್ ಯೋಜನೆ ಕಾರ್ಡ್ ಪಡ್ಕೊಂಡು ಎಲ್ಲ ಇತರೆ ಸೌಲಭ್ಯವನ್ನು ಬ್ಯಾಂಕ್ನಲ್ಲಿ ಕಡಿಮೆ ದರದಲ್ಲಿ ಸಬ್ಸಿಡಿ ಕೊಡ್ತಾರೆ, ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಕೊಡ್ತಾರೆ, ಅದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಅಂದರೆ ಈಗ ಸ್ತ್ರೀಶಕ್ತಿಗಳನ್ನು ಕೊಡಿಸಿ ಇಂತಿಂಥ ಯೋಜನೆಗಳು ಇರ್ತಾವೆ ಅಂತೇಳಿ ಅವರಿಗೆ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತೇವೆ. ಜಿಲ್ಲಾ ಇವರಿಂದ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅವರು ಬರ್ತಾರೆ, ಅವ್ರ ಮುಖಾಂತರ ನಾವೆಲ್ಲ ಏನು ಸರ್ಕಾರದಿಂದ ಯೋಜನೆ ಇದಾವೆ, ಇವನ್ನ ಯಾವ ರೀತಿ ಪಡ್ಕೋಬೇಕು, ಎಲ್ಲಿ ಪಡ್ಕೋಬೇಕು, ಯಾವ ಥರ ಅರ್ಜಿ ಕೊಡಬೇಕು ಅನ್ನೋ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಅವರಿಗೆ ಕೊಡ್ತಾ ಇದ್ದೀವಿ. ರಮೇಶ್ ಅವರೇ, ನಮ್ಮ ಕೇಳುಗರಿಗೆ ಹೇಳಬೇಕು, ಒಂದು ಸೈಟ್ ಇರುತ್ತೆ, ನಾನು ಮನೆಯನ್ನು ಕಟ್ಟಬೇಕು ಅಂತ ಇದ್ದಾಗ ಅವನು ಒಂದು ಪ್ಲ್ಯಾನನ್ನು ತಗೊಳ್ಳೇಬೇಕಾಗತ್ತಲ್ವಾ? ಲೈಸೆನ್ಸ್ ತಗೋಬೇಕು ನಮ್ಮಲ್ಲಿ. ಆ ಪ್ಲ್ಯಾನನ್ನು ತಗೊಳ್ಳೋದಕ್ಕೆ ಯಾರನ್ನ ಅಪ್ರೋಚ್ ಮಾಡಬೇಕು? ಅವರು ಅಪ್ಲೈ ಮಾಡ್ತಾರೆ, ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಸರ್. ಅಪ್ಲೈ ಮಾಡಿದರೆ ನಮ್ಮ ಸೂಡಾ ಅಂತ ಇದು ನಗರ ಇದು ಯೋಜನಾ ಪ್ರಾಧಿಕಾರ ಐತೆ, ಅಲ್ಲಿಂದ ಅವರು ಲೈಸೆನ್ಸನ್ನು ಇಶ್ಯೂ ಮಾಡ್ತಾರೆ. ಲೈಸೆನ್ಸ್ ಇಶ್ಯೂ ಮಾಡಿ ಆ ಲೈಸೆನ್ಸಿಗೆ ತಕ್ಕನಾಗ ಮನೆ ಕಟ್ಟಬೇಕು. ಮನೆ ಕಟ್ಟಿ ಆದಮೇಲೆ ಅವನ್ನೆಲ್ಲ ಕಂಪ್ಲೀಷನ್ ಆದಮೇಲೆ ಒಂದು ಅರ್ಜಿ ಕೊಡಬೇಕು, ನಮ್ಮ ಟ್ಯಾಕ್ಸ್ ಫಿಕ್ಸ್ ಮಾಡಿ ಅಂತ. ನಾವು ಹೋಗಿ ನೋಡ್ತೀವಿ, ಅದು ಏನು ಕಟ್ಟಿರ್ತಾನೆ ಅದಕ್ಕೆ ನಾವು ಟ್ಯಾಕ್ಸನ್ನು ನಾವು ಫಿಕ್ಸ್ ಮಾಡಿ ಅವನಿಗೆ ಕೊಡ್ತೀವಿ. ಆಮೇಲೆ ನಾವು ಫಸ್ಟೇ ಟ್ಯಾಕ್ಸ್ ಫಿಕ್ಸ್ ಮಾಡೋದ್ರಿಂದ ಅವನು ನಮಗೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆಯಲ್ಲಿ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂದರೆ ನಾವೇ ಮಾಡಿರೋದ್ರಿಂದ ಮತ್ತೆ ಅವನ ಅವಶ್ಯಕತೆ ಇರೋದ ನಾವೇ ಇದು ಮಾಡಿರ್ತೀವಿ, ಅದ್ರ ಪ್ರಕಾರ ಅವ್ನು ಟ್ಯಾಕ್ಸ್ ಕಟ್ಟಿ ಮುಗಿದ ನಂತರದಲ್ಲೇ ಒಟ್ಟು ಪರ್ಮಿಷನ್ ಮೊದಲೇ ತಗೋಬೇಕಪ್ಪ ಅಂದರೆ ಅವನು ಸರ್ ಒಬ್ಬ ಕನ್ಸಲ್ಟಿಂಗ್ ಇಂಜಿನಿಯರ್ ಅಂತ ಇರ್ತಾರೆ, ಅವನ ಮುಖಾಂತರ ಪ್ಲಾನ್ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿ ಕೊಡ್ಬೇಕು ಸರ್. ಇದು ಎಲ್ಲ ಆನ್ಲೈನಲ್ಲೇ ನಡೀತದೆ, ಆನ್ಲೈನ್ ಮ್ಯಾನ್ಯಲಿ ಎಲ್ಲ ಅವನ ಅರ್ಜಿ ಆನ್ಲೈನ್ ಹಾಕಿಬಿಟ್ಟಪ್ಪ ಅದ ತಕ್ಷಣ ನಾವು ಪರಿಶೀಲನೆ ಮಾಡಿಬಿಟ್ಟು ಅದು ಸೀದಾ ಸೂಡಾ ಹೋಗುತ್ತೆ. ಸೂಡಾಯಿಂದ ಅಪ್ರೂವ್ ಬಂದಮೇಲೆ ನಮ್ಮಲ್ಲಿ ಪರಿಶೀಲನೆ ಮಾಡಿ ಅವ್ರಿಗೆ ಆನ್ಲೈನಲ್ಲಿ ನಾವು ಒಂದು ಪರ್ಮಿಷನ್ ಕೊಡುವಂಥ ವ್ಯವಸ್ಥೆ ಇದೆ. ನಾನು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರಿಗೆ ತಗೊಂಡಿರ್ತೀನಿ, ಥರ್ಡ್ ಫ್ಲೋರ್ ಕಟ್ಬಿಟ್ಟಿರ್ತೀನಿ, ಆವಾಗ ಏನು ಮಾಡ್ತೀರಿ? ಇದು ಮಾಡ್ತೀವಿ, ಅದು ಸಕ್ರಮ ಆಗುವವರೆಗೆ 2 ಪಟ್ಟು ದಂಡ ಆಗ್ತೈತೆ. 100 ರೂಪಾಯಿ ಇದ್ದರೆ 200 ರೂಪಾಯಿ ಟ್ಯಾಕ್ಸನ್ನು ವಸೂಲು ಮಾಡಲಿಕ್ಕೆ ನಮಗೆ ಕಾನೂನಲ್ಲಿ ಟ್ಯಾಕ್ಸಿನ 2 ಪಟ್ಟು ದಂಡ ಅಂತ ಹಾಕ್ತೀವಿ. ನಿಮ್ಮ ಹತ್ರ ಪ್ಲಾನ್ ತಗೊಂಡು ಕಟ್ಟೋರಿಗೆ ಆಯ್ತು. ರಮೇಶ್ ಅವರೇ, ಚೆನ್ನಪ್ಪನವ್ರು ಹೇಳ್ಬೇಕು, ಇಲ್ಲಿ ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ನನ್ನ ಹತ್ರ ಕಾಸು ಇದೆಯಪ್ಪ, ಲೋನಿಗೆ ಹೋಗೋರು ಸಾಮಾನ್ಯವಾಗಿ ಪ್ಲಾನ್ ಅಪ್ರೂವಲ್ ಮಾಡ್ಕೋತಾರೆ. ಲೋನಿಗೆ ಹೋಗದೆ ಇರೋದು ನನ್ನ ಹತ್ರ ಕಾಸಿದೆ ಅಂತಂದರೆ ನಾನು ನಿಮ್ಮ ಹತ್ರ ಪ್ಲಾನ್ ಅಪ್ರೂವಲ್ ಮಾಡಿಸ್ಕೊಳ್ಳೋದೇ ಮನೆ ಕಟ್ಬಿಡ್ತೀನಿ. ತೆರಿಗೆ ಅಪ್ ಟು ಅದು ಪ್ಲಾನ್ ಸಕ್ರಮ ಅವರಿಗೆ ಟ್ಯಾಕ್ಸನ್ನು ವಸೂಲು ಮಾಡಿ ಅಂದರೆ ಕೊಡ್ತೀವಿ. ಅದು ಸಕ್ರಮ ಅವರಿಗೆ ಅದು ಅನಧಿಕೃತ ಅಂತ ನಾವು ಎಂಟ್ರಿ ಮಾಡ್ತೀವಿ. ಈಗ ಅನ್ಪ್ಲಾನ್ಡ್ ಆಗಿ ಮನೆ ಕಟ್ಟಿದ ನಂತರ ಸಕ್ರಮ ಹೇಗಾಗುತ್ತೆ? ಮತ್ತೆ ಪ್ಲಾನ್ ಅನ್ನು ನಿಮಗೆ ಅಪ್ರೂವ್ ಮಾಡಿಸ್ಬೇಕು, ಅಲ್ಲಿವರೆಗೂ ಅದು ಅನಧಿಕೃತನೇ ನಮ್ಮ ಡಿಮಾಂಡಲ್ಲಿ ಇರ್ತದೆ. ಸಕ್ರಮ ಮಾಡಿಸುವವರೆಗೆ ಯಾರಾದರೂ ಇದುವರೆಗೆ ಮನೆಯನ್ನು ಕಟ್ಟಿ ಸಕ್ರಮ ಮಾಡಿಕೊಳ್ಳದೆ ಇದ್ದರೆ ಅವರು ಒಂದು ಡಬಲ್ ಟ್ಯಾಕ್ಸ್ ಕಟ್ಟೋದು, ಎರಡನೇದು ಅದು ಅಕ್ರಮ ಅಂತಾನೆ ಅನಧಿಕೃತ ಅಂದ್ರೆ ನಮ್ಮ ಈ ಸ್ವತ್ತಿನಲ್ಲಿ ಅದೇ ಬರ್ತದೆ, ಅನಧಿಕೃತ ಅಂತ ಬಂದ್ಬಿಡುತ್ತೆ. ಈಗ ಈ ಸ್ವತ್ತು ಅಂತ ಹೇಳ್ತಾ ಇದ್ರಿ ಆವಾಗಿಂದ ಚೆನ್ನಪ್ಪನವ್ರೆ, ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಪ್ರಾಪರ್ಟಿಗಳು ಈ ಸ್ವತ್ತು ಆಗಿರ್ಬೇಕಲ್ವಾ? ಇಲ್ಲ ಈ ಸ್ವತ್ತನ್ನು ಆಗಿಲ್ಲದೆ ಇದ್ರೆ ಮಾಡ್ಕೊಳ್ಳೋದು ಹೇಗೆ? ಆಸ್ತಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಅಂದರೆ ಒಂದು ಖರೀದಿ ಪತ್ರ ಇರ್ಬೋದು, EC ಇನ್ಕಮ್ ಸರ್ಟಿಫಿಕೇಟು, ಒಂದು ಭಾವಚಿತ್ರ, ಆಧಾರ್ ಕಾರ್ಡ್ ಹಾಗೂ ಸ್ವತ್ತಿನ ಒಂದು ವಿವರ, ಅದು ಮತ್ತು ಒಂದು ಫಾರ್ಮ್ ಇದೆ, ಆ ಫಾರ್ಮ್ ತುಂಬ ಕೊಟ್ಟನಪ್ಪ ಅಂದರೆ ನಾವು ವಿದಿನ್ 7 ಡೇಸ್ನಲ್ಲಿ ಎಲ್ಲ ಸರಿ ಇತ್ತಪ್ಪ ಅಂದರೆ ಟ್ಯಾಕ್ಸ್ ತುಂಬಿ ಚಲನ ಹಚ್ಚಿರಬೇಕು. ಹಚ್ಚಿ 7 ಡೇಸ್ನಲ್ಲಿ ಅವರಿಗೆ ಈ ಸ್ವತ್ತು ತಗೊಳ್ಳೋಂಥ ಅವಕಾಶ ಇದೆ. ಒಂದೊಮ್ಮೆ ಈ ಸ್ವತ್ತು ಮಾಡ್ಕೊಂಡಿಲ್ಲ, ಈಗ ಮಾಡಲಿಕ್ಕೆ ಅವಕಾಶ ಇದೆ ಸರ್. ಈಗ ಮಾಡ್ಕೋಬಹುದು. ಮಾಡ್ಕೊಳ್ಳದೇ ಇದ್ರೆ ಏನು ಅನಾಹುತ ಆಗುತ್ತೆ? ಅವ್ರಿಗೆ ಯಾವುದು ಆಸ್ತಿ ಬಗ್ಗೆ ಅವ್ರಿಗೆ ಯಾವುದು ದಾಖಲೆ ಸಿಗೋದಿಲ್ಲ, ಮತ್ತು ಅವ್ರು ಏನೋ ಟ್ರಾನ್ಸಾಕ್ಷನ್ ಮಾಡಿದ್ನಪ್ಪ ಅಂದ್ರೆ ಅದು ಬರೋದಿಲ್ಲ ಸರ್. ಈಗ ಈ ಆಸ್ತಿಗೆ ಕಾವೇರಿ ಲಿಂಕ್ ಆಗಿರೋದ್ರಿಂದ ಪ್ರತಿಯೊಂದು ಆಸ್ತಿ ಟ್ರಾನ್ಸಾಕ್ಷನ್ಗೆ ನೇರವಾಗಿ ಅಲ್ಲಿ ಟ್ರಾನ್ಸಾಕ್ಷನ್ಗೆ ಈ ಸ್ವತ್ತು ಬೇಕೇ ಬೇಕು. ಈ ಸ್ವತ್ತು ಆದ ತಕ್ಷಣ ನಮಗೆ ಅದು ನಮ್ಮ ಲಾಗಿನಿಗೆ ಖಾತೆ ವರ್ಗಾವಣೆ ಬರುತ್ತೆ. ಆಟೋಮೆಟಿಕ್ ಆನ್ಲೈನ್ನಲ್ಲಿ ಪ್ರಕ್ರಿಯೆ ಇರೋದ ಪ್ರತಿಯೊಬ್ಬರು ಈ ಸ್ವತ್ತು ಮಾಡಿಸಲೇಬೇಕು. ನಾನು ಮುಖ್ಯವಾಗಿ ಯಾಕೆ ಕೇಳ್ತಿದ್ದೀನಿ ಚೆನ್ನಪ್ಪನವರೇ, ಸೈಟ್ ಇದ್ದಾಗ ಅದರಲ್ಲಿ ಶೇರ್ ಹೋಲ್ಡರ್ಗಳು ತುಂಬ ಜನ ಇರ್ತಾರೆ. ಮನೆಯಲ್ಲಿ ಒಬ್ಬನಿಗೆ ಮಾತ್ರ ಹೆಸರು ಬಂದಿರುತ್ತೆ ಈ ಸ್ವತ್ತು ಮಾಡಿದಾಗಿರ್ಬೋದು, ಆದರೆ ಆಸ್ತಿಯಲ್ಲಿ ಮಾತ್ರ ಈ ಸ್ವತ್ತು ಮಾಡಿದಾಗ ಯಾರ್ಯಾರು ಹೋಲ್ಡರ್ಸ್ ಇರ್ತಾರೋ ಎಲ್ಲರ ಹೆಸರುಗಳು ಕೂಡ ಅದರಲ್ಲಿ ಫೋಟೋ ಸಮೇತ ಬರುತ್ತೆ. ಫೋಟೋ ಸಮೇತ ಆಸ್ತಿ ಮಾಲೀಕರು ಹೆಸರು ಮತ್ತೆ ಅವ್ರ ಫೋಟೋ ಒಬ್ರಿದ್ರೆ ಒಬ್ರ ಹೆಸರಿಗೆ ಮಾಡ್ತೀವಿ. ಅಲ್ಲಿ ಜಂಟಿ ಏನಾರ ಇದ್ರೆ ಅಷ್ಟು ಜನದ ಫೋಟೋ ತಗೊಳ್ತೀವಿ, ಅಷ್ಟು ಜನ ಡೀಲ್ ತಗೊಂಡು ಅಷ್ಟು ಜನಕ್ಕೂ ಸೇರಿಸ್ಕೊಡ್ತೀವಿ. ನಮ್ಮ ರೆಕಾರ್ಡ್ ಅಲ್ಲಿ ಮತ್ತೆ ಅವ್ರ ವ್ಯಕ್ತಿ ಆಸ್ತಿ ಮಾಲೀಕ ಮರಣ ಹೊಂದಿರಿ ಅವನು ತಗೊಂಡು ವರ್ಷ ಪ್ರಕಾರ ನಾವು ಅದನ್ನೇ ಖಾತೆ ಈ ಸ್ವತ್ತು ಮನೆ ಯಜಮಾನ ಹೆಸರಿಗೆ ಈ ಸ್ವತ್ತಾಗುತ್ತೆ. ಈ ಸ್ವತ್ತನ್ನ ಮಾಡ್ಕೊಂಡಿಲ್ಲ ಅಂತಂದ್ರೆ ಮುಂದೆ ಮನೆಯ ಯಜಮಾನ ತೀರಿ ಹೋದಾಗ ಬಹಳ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋ ಉದ್ದೇಶದಿಂದ
ಪ್ರತಿಯೊಬ್ಬರಿಗೂ ಕೂಡ ಈಗ ಈ ಸ್ವತ್ತು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಸರ್. ಕೊಟ್ಟಿದ್ದೀರಿ. ಈಗಾಗಲೇ ನಮಗೆ ಒಂದು 40,000 ಪ್ರಾಪರ್ಟಿಯಲ್ಲಿ 20,000 ಪ್ರಾಪರ್ಟಿಗಳು ಈ ಸ್ವತ್ತು ಆಗಿದೆ. ಅಂದ್ರೆ ಇನ್ನೂ 20,000 ಮಾಡಿಸ್ಬೇಕು. 20,000 ಜನರಿಗೆ ಹೇಳ್ಬೋಣ, ಈ ಸ್ವತ್ತನ್ನ ಮಾಡ್ಕೊಳ್ಳದೆ ಇದ್ರೆ ಮುಂದೆ ಆಗುವ ಅನಾಹುತಗಳಿಗೆ ಈಗ ನೀವು ಈ ಸ್ವತ್ತು ನೀವೇ ಮಾಡಿಸ್ಬೇಕು. ಜವಾಬ್ದಾರರಾಗಿರ್ತೀರಿ. ಇತ್ಲಾಗ ಒಂದು ಸರ್ಕಾರ ಒಂದು ಆದೇಶ ಆಗಿದೆ, ಎ ಖಾತೆ ಮತ್ತು ಬಿ ಖಾತೆ ಅಭಿಯಾನ ಅಂತೇಳಿ. ಎ ಖಾತೆ ಅಂದರೆ ಅದು ಮಾನ್ಯ ಜಿಲ್ಲಾಧಿಕಾರಿಯಿಂದ ಭೂ ಪರಿವರ್ತನೆ ಆಗಿರಬೇಕು, ಹೌದು. ಸೂಡಾಯಿಂದ ಪ್ಲಾನ್ ಅಪ್ರೂವ್ ಆಗಿರಬೇಕು, ಮತ್ತು ಅವರು ಒಂದು ಪತ್ರ ಪಡ್ಕೊಂಡಿರಬೇಕು. ಅವೆಲ್ಲ ಎ ಖಾತೆ ಒಳಗೆ ಬರ್ತದೆ. ಸರ್ಕಾರ ಒಂದು ಸಾರ್ವಜನಿಕ ಒಂದು ಮನಿ ಒಂದು ಬಿ ಖಾತೆ ಅಂತ ಒಂದು ಮಾಡಿದೆ. 10/9/2024 ಹಿಂದೆ ಏನು ಖರೀದಿ ಆಗಿದೆ ರೆವಿನ್ಯೂ ಲ್ಯಾಂಡಲ್ಲಿ ಮನೆ ಕಟ್ಟಿದಂಥವರಿಗೆ, ಜಾಗ ಮಾಡಿದಂಥವರಿಗೆ, ಅವರೆಲ್ಲರನ್ನು ಬಿ ಖಾತೆ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಸಾರಿ ಡಬಲ್ ಟ್ಯಾಕ್ಸ್ ಕಟ್ಟಿ ಅವರು ಟ್ಯಾಕ್ಸನ್ನು ಕಟ್ಟಿ ತಮ್ಮ ಖಾತೆ ಎಂಟ್ರಿ ಮಾಡ್ಕೋಬೇಕು. ಆ ಖಾತೆ ಅದಪ್ಪ ಅಂದ್ರೆ ನಾವು ಅವರಿಗೆ ಈ ಸ್ವತ್ತು ಕೊಡ್ತೀವಿ. ಈ ಸ್ವತ್ತನ್ನು ಅವರು ಟ್ರಾನ್ಸಾಕ್ಷನ್ ಅಂದ್ರೆ ಈಗ ಮಾಡ್ತಾರೆ, ಬಿ ಖಾತಾ ಇದ್ದವನು ಕೂಡ ಈ ಸ್ವತ್ತನ್ನ ಮಾಡ್ಕೊಂಡು ಅವ್ರು ಟ್ರಾನ್ಸಾಕ್ಷನ್ ಮಾಡಬಹುದು, ಮಾಡಲಿಕ್ಕೆ ಅವಕಾಶ ಇದೆ. ಸರ್ಕಾರ ಒಂದು ಅವಕಾಶ ಕೊಟ್ಟಿದೆ. ಅದಕ್ಕೆ 24-25ನೇ ಸಾಲಿಗೆ 2 ಪಟ್ಟು ಕಂದಾಯ ಕಟ್ಟಿ ಅವರು ಖಾತೆ ಮಾಡ್ಕೋಬೇಕು. ಮತ್ತೆ ಅಗೇನ್ 25-26ರಿಂದ ಸಿಂಗಲ್ ಟ್ಯಾಕ್ಸ್ ಅಂತ ಸರ್ಕಾರ ಆದೇಶ ಐತೆ, ಅದ್ರಂಗೆ ಮಾಡ್ಕೋಬಹುದು. ಅಂದ್ರೆ ನಮ್ಮ ಕೇಳುಗರಿಗೆ ಇದನ್ನ ಸ್ಪಷ್ಟಪಡಿಸ್ಬೋಣ. ಒಂದೊಮ್ಮೆ ನೀವು ರೆವಿನ್ಯೂ ಲ್ಯಾಂಡ್ ಬಿ ಖಾತೆ ಅಂದರೆ ಆಸ್ತಿಗೆ ಸಂಬಂಧಿಸಿದ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ 10/9/2024 ಪೂರ್ವದಲ್ಲಿನ ನೋಂದಾಯಿತ ಪತ್ರಗಳು, ದಾನ ಪತ್ರಗಳು, ವಿಭಾಗ ಪತ್ರಗಳು, ಹಕ್ಕು ಖುಲಾಸೆ ಪತ್ರಗಳು ಇವು ಕಡ್ಡಾಯ ಇರಲೇಬೇಕು ಸರ್. ಮತ್ತು ಪ್ರಸಕ್ತ ಸಾಲಿನ ಹಿಂದಿನ 13 ವರ್ಷಗಳ ಋಣಭಾರ ಪತ್ರ ಇನ್ಕಮ್ ಟ್ಯಾಕ್ಸ್ ತಗೋಬೇಕು ಸರ್. ಅಲ್ಲಿ ಚಾಲ್ತಿ ಸಾಲಿನವರಿಗೆ ಆಸ್ತಿ ತೆರಿಗೆ ಮತ್ತು ನೀರಿನ ತೆರಿಗೆ ಪಾವತಿ ಮಾಡಬೇಕು. 24-25 ಸಾಲಿಗೆ ಬಿ ಖಾತೆ ಮಾಡ್ಬೇಕಾದ್ರೆ ಡಬಲ್ ಟ್ಯಾಕ್ಸ್ ತಗೊಂಡು ಅವರಿಗೆ ಅಂದ್ರೆ ಅವ್ರ ಹಿಂದೆ ಏನು ಎಷ್ಟು 10 ವರ್ಷ ಮನೆ ಕಟ್ಟಿದ್ರೆ ಬರುವುದಿಲ್ಲ. ಯಾಕೆ ನೀವು ಈಗ ಹೇಳ್ತಾ ಬರೀ ಇರ್ಬೇಕು 24-25 ಅಷ್ಟು ವರ್ಷದ ಒಂದು ಟ್ಯಾಕ್ಸ್ ರೆಸಿಪ್ಟ್ ಬೇಕು ಅಂತ ಹೇಳ್ತಾ ಇದ್ದೀವಿ. ಇಲ್ಲ ಸರ್, ಒಂದು 24-25ರಲ್ಲಿ ಡಬಲ್ ಟ್ಯಾಕ್ಸ್ ಕಟ್ಟಬೇಕು. ಡಬಲ್ ಟ್ಯಾಕ್ಸ್ ಕಟ್ಟು ರೆಗ್ಯುಲರೈಸ್ ಮಾಡ್ಕೋಬಹುದು. ಮತ್ತು ಸ್ವತ್ತಿನ ಮಾಲೀಕರ ಭಾವಚಿತ್ರ ಮತ್ತು ಸ್ವತ್ತಿನ ಛಾಯಾಚಿತ್ರ ಬೇಕಾಗ್ತದೆ. ಸ್ವತ್ತಿನ ಮಾಲೀಕರ ಅಧಿಕೃತ ಗುರುತಿನ ದಾಖಲೆ, ಚುನಾವಣೆ ಗುರುತಿನ ಚೀಟಿ, ಪಾನ್ ಕಾರ್ಡು, ಡಿ.ಎಲ್ ಕಾರ್ಡು ಮತ್ತು ಪಾಸ್ಪೋರ್ಟ್ ಯಾವರಲ್ಲಿ ಒಂದಿದ್ರೆ ಇವೆಲ್ಲ ಹಚ್ಚಿಬಿಟ್ಟು ಒಂದು ನಿಗದಿತ ಫಾರ್ಮೆಟ್ ಇದೆ, ಆ ಫಾರ್ಮೆಟಲ್ಲಿ ಅರ್ಜಿ ಕೊಟ್ಟರೆ ಅವರಿಗೆ ವಿದಿನ್ 7 ಡೇಸ್ ಅವರಿಗೆ ಬಿ ಖಾತೆ ಮಾಡಿ. ಈ ಆಂದೋಲನದಲ್ಲಿ ನಮ್ಮ ಸಾರ್ವಜನಿಕರು ಭಾಗವಹಿಸಿಕೊಂಡು ನೀವೇ ಹೇಳಾಗಲೇ ಇನ್ನೂ 20,000 ಆಸ್ತಿ ಮಾಲೀಕರು ಈ ಸ್ವತ್ತಿನ ವ್ಯಾಪ್ತಿಗೆ ಬಂದಿಲ್ಲ. ನಿಮ್ಮ ಬರೀ ಭದ್ರಾವತಿ ಹೇಳ್ತಾ ಇರೋದು, ಇದೇ ರೀತಿಯಲ್ಲಿ ಎಲ್ಲ TMCಗಳನ್ನು ಕೂಡ ನಿಮಗೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸರ್ಕಾರ ಅವಕಾಶ ಕೊಟ್ಟಿದೆ. ಎ ಖಾತೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ, ಬಿ ಖಾತೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಸಾರ್ವಜನಿಕರು ಈ ಒಂದು ಸದುಪಯೋಗ ಪಡ್ಕೊಂಡು ದಿನಾಂಕ 10/5/2025 ಒಳಗೆ ಬಿ ಖಾತೆ ಮಾಡಲಿಕ್ಕೆ ಅವಕಾಶ ಇದೆ. 10/5/2025 ಅಂದ್ರೆ ಇನ್ನು ಕೇವಲ 1 ತಿಂಗಳ ಕಾಲ ಅವಕಾಶ ಇದೆ ಬಿ ಖಾತೆ ಮಾಡಲಿಕ್ಕೆ. ಎ ಖಾತೆ ಯಾವಾಗ ಮಾಡಬಹುದು? ಎ ಖಾತೆಗೆ ಸಮಸ್ಯೆ ಇಲ್ಲ. ಇಟ್ ಇಸ್ ಅಪ್ರೂವ್ಡ್ ಪ್ಲಾನ್ ಇರುತ್ತೆ. ಇಲ್ಲ ಅಂತಂದ್ರೆ ಒಂದು ಅಪ್ರೂವ್ಡ್ ಲೇಔಟ್ ನಲ್ಲಿ ತಗೊಂಡವ್ರು ಇರ್ತಾರೆ, ಇಲ್ಲ DC ಕನ್ವರ್ಷನ್ ಆಗಿರುವಂತಹ ಲ್ಯಾಂಡ್ಗಳಿರುತ್ತೆ. ಆದರೆ ಬಿ ಖಾತಾ ರೆವಿನ್ಯೂ ಲ್ಯಾಂಡ್ ಇರೋದ್ರಿಂದ ನಿಮಗೆ ಇನ್ನೂ 1 ತಿಂಗಳ ಕಾಲಾವಕಾಶ ಇದೆ. ಈ ಕಾಲಾವಕಾಶವನ್ನು ಉಪಯೋಗಿಸಿಕೊಂಡು ಸಾರ್ವಜನಿಕರು ಸದುಪಯೋಗಿಸಿಕೊಂಡು ತಮ್ಮ ಸ್ವತ್ತನ್ನು ಈ ಖಾತೆ ಮಾಡಲಿಕ್ಕೆ ಅವರೆಲ್ಲರಿಗೂ ನಾವು ಒಂದು ಮನಿ ಮಾಡಿಕೊಡ್ತೇವೆ. ಈ ಸ್ವತ್ತನ್ನು ನಿಮ್ಮ ಸ್ವತ್ತನ್ನಾಗಿ ಮಾಡ್ಕೊಳ್ಳಿ ಅಂತ ಸರ್ಕಾರ ಕೊಟ್ಟಂತ ಅವಕಾಶ ಇದು. ಹೌದು. ಈ 1 ತಿಂಗಳ ಅವಕಾಶವನ್ನು ಉಪಯೋಗಿಸ್ಕೊಂಡು ಯಾರ್ಯಾರಿಗೆ ಈ ಸ್ವತ್ತನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯೋ ಎಲ್ಲವನ್ನೂ ಕೂಡ ಮಾಡ್ಕೊಳ್ಳಿ. ಈ ಬಗ್ಗೆ ನಾವು ಬಿ ಖಾತೆ ಮಾಡಲಿಕ್ಕೆ ಸಾರ್ವಜನಿಕ ಒಂದು ಅವೇರ್ನೆಸ್ ಮಾಡ್ತಾ ಇದ್ದೀವಿ, ಮೈಕ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ಎಲ್ಲ ಮೊನ್ನೆ ಕೌನ್ಸಿಲ್ ಸದಸ್ಯರನ್ನ ಕರೆದು ಮೀಟಿಂಗ್ ಮಾಡಿದ್ದೀವಿ, ಈ ಥರ ಸರ್ಕುಲರ್ ಇದೆ ಮಾಡ್ಕೊಳ್ಳಿ ಅಂತೇಳಿ. ಇದೆಲ್ಲ ಎಲ್ಲೆಲ್ಲಿ ಮುಖ್ಯ ಸ್ಥಳಗಳಲ್ಲಿ ಬ್ಯಾನರ್ ಹಾಕಿದ್ದೀವಿ, ಮತ್ತು ಎಲ್ಲೆಲ್ಲಿ ನಮ್ಮ ಡಿಜಿಟಲ್ ಬೋರ್ಡ್ ಇದೆ ಅಲ್ಲೆಲ್ಲ ನಾವು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೌದು, ಎಲ್ಲ ನಗರಸಭೆ ವ್ಯಾಪ್ತಿಯಲ್ಲೂ ಕೂಡ ಇದೊಂದು ಅತ್ಯುತ್ತಮವಾದಂತಹ ಅವಕಾಶ. ಅಂದರೆ ಬಿ ಖಾತೆಯನ್ನು ಪಡ್ಕೊಳ್ಳೋದಕ್ಕೆ ಇಷ್ಟು ದಿವಸ ನಮಗೆ ಖಾತೆ ಇಲ್ಲ, ಟ್ಯಾಕ್ಸ್ ಕಟ್ಟೋದಕ್ಕಾಗ್ತಿರ್ಲಿಲ್ಲ, ಮನೆ ಪರ್ಮಿಷನ್ ಸಿಗ್ತಿರ್ಲಿಲ್ಲ ಅಂತ ಯಾರ್ಯಾರು ಹೇಳ್ತಾ ಇದ್ರು, ರೆವಿನ್ಯೂ ಲ್ಯಾಂಡ್ನಲ್ಲಿ ಮನೆ ಕಟ್ಟಿದವರು ಇರ್ಬೋದು, ರೆವಿನ್ಯೂ ಸೈಟ್ಗಳನ್ನು ಪಡ್ಕೊಂಡವ್ರು ಇರ್ಬೋದು, ಇವರೆಲ್ಲರಿಗೂ ಕೂಡ ಇದು ಒಂದು ಅತ್ಯುತ್ತಮವಾದಂತಹ ಅವಕಾಶ. ಸಾರ್ವಜನಿಕರು ಈಗ ಈ ಒಂದು 5% ಡಿಸ್ಕೌಂಟನ್ನು ಪಡೆದು ಟ್ಯಾಕ್ಸ್ ಕಟ್ಟೋದಕ್ಕೆ ಈ ತಿಂಗಳ ಅಂತ್ಯ ಕೊನೆಯ ದಿನ 34/2000 ಮುಂದಿನ 2 ತಿಂಗಳ ಕಾಲ ಪೆನಾಲ್ಟಿ ಇಲ್ಲದೆ ಕಟ್ಟಲಿಕ್ಕೆ ಅವಕಾಶ ಇದೆ. ಅದರ ನಂತರದಲ್ಲಿ ಕಟ್ಟೋರಿಗೆ 2% ಅಡಿಷನಲ್ ಪೆನಾಲ್ಟಿ ಬೀಳ್ತಾ ಹೋಗುತ್ತೆ ಅನ್ನೋದನ್ನು ಹೇಳ್ತಾನೆ. ರಮೇಶ್ ಅವರ ಕೊನೆಯದಾಗಿ ಯಾವ ವೆಬ್ಸೈಟು ಅಂತ ಹೋದರೆ ಚಲನ್ ಜನರೇಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೇಳೋರಿಗೆ ಅನುಕೂಲ? ಸರ್, ನಮ್ಮದು ವೆಬ್ಸೈಟು ಭದ್ರಾವತಿ ಒಂದು ವೆಬ್ಸೈಟ್ ಐತೆ ಸರ್, ಆನ್ಲೈನ್ ಇದು. ಅದ್ರಾಗ ಓಪನ್ ಮಾಡ್ಕೊಂಡ್ರೆ ಅಲ್ಲಿ ಸಿಟಿಜನ್ ಆನ್ಲೈನ್ ಅಂತ ಬರುತ್ತೆ ಸರ್. ಟ್ಯಾಕ್ಸ್ ಕಟ್ತಾರೋ ಊರಿಂದ ಇದು ವೆಬ್ಸೈಟ್ ಓಪನ್ ಮಾಡ್ಕೋಬೇಕು. ಅದ್ರೊಳಗೆ ಒಂದು ಇದಿರುತ್ತೆ ನಮಗೆ, ಸಿಟಿಜನ್ ಆನ್ಲೈನ್ ಅಂತ ಇರುತ್ತೆ. ಅಲ್ಲಿ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಅಂತ ಇರುತ್ತೆ, ಅಲ್ಲೋಗಿ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಅವರೇ ತಗೋಬಹುದು. ಒಂದು ಬಿ ಖಾತಾ ಈ ಸ್ವತ್ತನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಟ್ಯಾಕ್ಸ್ನಲ್ಲಿ 5% ರಿಯಾಯಿತಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸಾರ್ವಜನಿಕರು ಈ ನಿಟ್ಟಿನಲ್ಲಿ
ಯೋಚನೆ ಮಾಡಿ ತಮ್ಮ ಒಂದು ಟ್ಯಾಕ್ಸನ್ನು ಆದಷ್ಟು ನಿಗದಿತ ಯೋಜನೆಯಲ್ಲಿ ಟ್ಯಾಕ್ಸ್ ಭರಣೆ ಮಾಡಿ ನಗರಸಭೆಯ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯ ಸಹಕಾರ ಮಾಡಬೇಕು ಅಂತ ಸಾರ್ವಜನಿಕರು ಮನವಿ ಮಾಡ್ತಾ ಇದ್ದೀವಿ. ಕೇಳುಗರಿಗೆ ನೀವು ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ತಮ್ಮಿಬ್ಬರಿಗೂ ಕೂಡ ನಮಸ್ಕಾರ, ಧನ್ಯವಾದ. ನಮಸ್ಕಾರ. ಇದುವರೆಗೂ ಆಸ್ತಿ ತೆರಿಗೆ ಪಾವತಿ ಮತ್ತು ಈ ಸೊತ್ತು ಈ ವಿಷಯ ಕುರಿತು ಭದ್ರಾವತಿ ನಗರಸಭೆಯ ಆಯುಕ್ತರಾದ ಪ್ರಕಾಶ್ ಚೆನ್ನಪ್ಪನವರ ಹಾಗೂ ಕಂದಾಯ ಅಧಿಕಾರಿಗಳಾದ ರಮೇಶ್ ಎಸಿ ಅವರೊಂದಿಗೆ ಸಂವಾದ ಕೇಳಿದಿರಿ. ಇವರೊಂದಿಗೆ ಸಂವಾದದಲ್ಲಿ ಪಾಲ್ಗೊಂಡವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.